ನಮಸ್ಕಾರ ವೀಕ್ಷಕರೇ, ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಅರವಿಂದ್. ಯುಗಾದಿಯ ನಂತರ ಮನ್ಮಥನಾಮ ಸಂವತ್ಸರಕ್ಕೆ ಕಾಲಿಟ್ಟಿರತಕ್ಕಂಥ ನಮಗೆ ವರ್ಷದ ಮೊದಲ ಚಂದ್ರಗ್ರಹಣವನ್ನು ನೋಡುವಂತಹ ಭಾಗ್ಯ ಇವತ್ತು ಬಂದೊದಗಿದೆ. ಚಂದ್ರಗ್ರಹಣದ ಭಾಗ್ಯ ಅಂತಕ್ಕಂಥ ಪದವನ್ನು ಬಳಕೆ ಮಾಡಿದೆ ನಾನು. ಸಾಮಾನ್ಯವಾಗಿ ಗ್ರಹಣ ಅಂದ ತಕ್ಷಣ ಜನರೆಲ್ಲ ಬೆಚ್ಚಿ ಬೆದರು ಹೋಗ್ತಾರೆ, ಏನಾಗುತ್ತೋ ಏನೋ. ಕೆಲವರೆಲ್ಲ ಮನೆ ಬಾಗಿಲು ಹಾಕೊಂಡು ಒಳಗಡೆ ಕೂತ್ಕೊಂಡವ್ರು ಈಚೆಗೆ ಬರಲ್ಲ. ಆದರೆ ಗ್ರಹಣದ ಬಗ್ಗೆ ಇರತಕ್ಕಂಥ ಕೆಲವೊಂದು ಮೂಢನಂಬಿಕೆಗಳನ್ನು ಹೋಗಲಾಡಿಸಬೇಕು. ಗ್ರಹಣ ಅಂದರೆ ಏನು, ಗ್ರಹಣದ ಆಚರಣೆ ಹೇಗೆ, ಅಬಾಲ ವೃದ್ಧರಾದಿಯಾಗಿ ಆಚರಣೆಯನ್ನು ಹೇಗೆ ಮಾಡಬೇಕಾಗತ್ತೆ, ಇಷ್ಟಕ್ಕೂ ಗ್ರಹಣದ ಪೌರಾಣಿಕ ಹಿನ್ನೆಲೆ ಏನು, ಗ್ರಹಣ ಆರಂಭವಾದಾಗ ನಾವೇನು ಮಾಡಬೇಕು, ಗ್ರಹಣ ಮೋಕ್ಷಾನಂತರ ಏನು ಮಾಡಬೇಕು, ಹೀಗೆ ಅನೇಕ ವಿಚಾರಗಳು ನಮಗೆ ಗೊತ್ತೇ ಇರೋದಿಲ್ಲ. ಗ್ರಹಣ ಅಂದ ತಕ್ಷಣ ಹೆದರ್ಕೊಂಡು ಬಿಡ್ತೀವಿ. ಹಾಗಾಗಿ ಅಂಥ ಹೆದರಿಕೆ ಬೇಡ. ಈ ಎಲ್ಲ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳೋಣ ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ಈ ಚರ್ಚಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ. ಇದೇ ಈ ಹೊತ್ತಿನ ವಿಶೇಷ, ಗ್ರಹಣ ಗ್ರಹಚಾರ. ಓಕೆ, ಈ ಬಗ್ಗೆ ಮಾತಾಡೋದಕ್ಕೆ ಇಬ್ಬರು ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ಖ್ಯಾತ ಜ್ಯೋತಿಷಿಗಳಾಗಿರ್ತಕ್ಕಂಥ ಡಾಕ್ಟರ್ ಗೋಪಾಲಕೃಷ್ಣ ಶರ್ಮಾ ಗುರೂಜಿ ಅವರು ಇದ್ದಾರೆ. ಗುರುಗಳೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರಗಳು. ಹಾಗೆಯೇ ಮತ್ತೊಬ್ಬ ಖ್ಯಾತ ಆಧ್ಯಾತ್ಮಿಕ ಚಿಂತಕರಾಗಿರ್ತಕ್ಕಂಥ ಡಾಕ್ಟರ್ ನಾಗರಾಜ ನಕ್ಷತ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಕೃತಜ್ಞತೆಗಳು. ಗುರುಗಳೇ, ಮೊದಲನೇ ಪ್ರಶ್ನೆ, ಇವಾಗ ಸಾಮಾನ್ಯವಾಗಿ ಪತ್ರಿಕೆಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ರಾಹುಗ್ರಸ್ತ ಚಂದ್ರಗ್ರಹಣ, ರಾಹುಗ್ರಸ್ತ ಚಂದ್ರಗ್ರಹಣ ಅಂತಕ್ಕಂಥದ್ದು. ಈ ರಾಹುಗ್ರಸ್ತ ಅಂದಾಗ ಎಷ್ಟು ಜನಕ್ಕೆ ಹೇಗೆ ಅರ್ಥ ಆಗುತ್ತೋ ನನಗೆ ಗೊತ್ತಿಲ್ಲ, ಹೆದರ್ಕೊಂಡು ಬಿಡ್ತಾರೆ. ಏನು ಗುರುಗಳೇ ರಾಹುಗ್ರಸ್ತ ಚಂದ್ರಗ್ರಹಣ ಅಂದ್ರೆ? ನೋಡಿ, ಗ್ರಹಣ ಅಂತಂದ್ರೆ ಹಿಡಿಯುವುದು ಅಂತ ಅರ್ಥ. ಓಕೆ, ಗ್ರಹಣ ಅಂದ್ರೆ ಹಿಡಿಯೋದು. ಸಾಧಾರಣವಾಗಿ ನಾವು ಎರಡು ಗ್ರಹಣಗಳನ್ನು ನೋಡ್ತೇವೆ. ಒಂದು ಸೂರ್ಯಗ್ರಹಣ, ಮತ್ತೊಂದು ಚಂದ್ರಗ್ರಹಣ. ಅಮಾವಾಸ್ಯೆಯಲ್ಲಿ ಬರುವುದೆಲ್ಲ ಸೂರ್ಯಗ್ರಹಣ, ಹೌದು. ಹುಣ್ಣಿಮೆಯಲ್ಲಿ ಬರುವಂತಹದ್ದು ಚಂದ್ರಗ್ರಹಣ. ಈ ಗ್ರಹಣದಲ್ಲಿ ಈಗ ರಾಹುಗ್ರಸ್ತ ಬೇರೆ, ಕೇತುಗ್ರಸ್ತ ಬೇರೆ, ಎರಡು ರೀತಿಯಲ್ಲಿ ಇರ್ತದೆ. ಈಗ ನಾವು ಗ್ರಹಗಳನ್ನ ಚಿಂತನೆಯನ್ನು ಮಾಡುವಾಗ, ಯಾಕಂದ್ರೆ ಇದು ಗ್ರಹಚಾರ ಹೇಳಿಕೊಟ್ಟದ್ರಿಂದ ನಾವು ಗ್ರಹಗಳನ್ನು ಇಲ್ಲೇ ಚಿಂತನೆ ಮಾಡ್ಕೊಂಡೇ ಹೋಗ್ಬೇಕಾಗ್ತದೆ. ನಾವು ಗ್ರಹಗಳನ್ನ ಚಿಂತನೆ ಮಾಡುವಾಗ ಗ್ರಹಗಳು ಎಷ್ಟಿದೆಯಪ್ಪ ಅಂತ ನಾವು ಕೇಳಿದ್ರೆ, ಗ್ರಹಗಳು ಹೇಳೋದು 5 ಗ್ರಹಗಳು ಮುಖ್ಯವಾಗಿರುವಂತಹದ್ದು, ಸ್ಥಿರ ಗ್ರಹಗಳು ಅಂತ. ಸರಿ. ಕುಜ, ಬುಧ, ಗುರು, ಶುಕ್ರ, ಶನಿ, ಈ 5 ಗ್ರಹಗಳು, ಪಂಚಭೂತಗಳಿಗೆ ಪಂಚಗ್ರಹಗಳು. ಸೂರ್ಯಚಂದ್ರರು ಪ್ರಕಾಶಕವಾದಂತಹ ಗ್ರಹಗಳು. ಯಾಕೆಂತಂದ್ರೆ ಈ ಪೃಥ್ವಿ ಹುಟ್ಟೋದಕ್ಕಿಂತ ಪೂರ್ವದಲ್ಲಿ ಸೂರ್ಯಚಂದ್ರ ಉತ್ಪತ್ತಿ ಆಯ್ತದೆ. ಆದ್ದರಿಂದ ಸೂರ್ಯಚಂದ್ರರು ಪ್ರಕಾಶಕ ಗ್ರಹಗಳು, ಇಡೀ ವಿಶ್ವಕ್ಕೆ ಬೆಳಕನ್ನು ಕೊಡತಕ್ಕಂತಹ ಗ್ರಹಗಳು. ಪೂರ್ವ ಅರ್ಧದಲ್ಲಿ ಕೊಡಬಹುದು ಅಥವಾ ಪಶ್ಚಿಮ ಅರ್ಧದಲ್ಲಿ ಕೊಡಬಹುದು, ಈ ರೀತಿಯಲ್ಲಿ ಬೆಳಕನ್ನು ಕೊಡ್ತಾ ಹೋಗ್ತಾರೆ. ಪ್ರಕಾಶಕೌದ್ದು ಪ್ರಥಮೋ ಗ್ರಹಣಂ ಅಂತ ಹೇಳಿದ್ರು. ಅದಕ್ಕೆ ತಾರಾಗ್ರಹ, ಈ 5 ಗ್ರಹಗಳಿಗೆ ತಾರಾಗ್ರಹಗಳು ಅಂತ ಹೆಸರು. ಸರಿ. ತಮೋ ಗ್ರಹಗಳು, ಕತ್ತಲೆಯನ್ನು ಉಂಟು ಮಾಡುವಂತಹ ಗ್ರಹಗಳು ಯಾವುದು? ಕೊನೆಯಲ್ಲಿರುವಂತಹ ರಾಹು ಮತ್ತು ಕೇತುಗಳು. ಅವರಿಗೆ ವಾರ ಇಲ್ಲ. ಶನಿವತ್ ರಾಹು, ಕುಜವತ್ ಕೇತು ಅಂತ ಹೇಳ್ತಾರೆ. ಶನಿವಾರವನ್ನೇ ರಾಹು ವಾರ ಅಂತ ತಿಳ್ಕೊಳ್ಳಿ, ಕುಜವಾರವನ್ನು ಮಂಗಳವಾರವನ್ನು ಕೇತುವಾರ ಅಂತ ತಿಳ್ಕೊಳ್ಳಿ ಅಂತ. ಈಗ ವಾರ ಇಲ್ಲದ ಗ್ರಹಗಳು ಅಂತ. ಅವರು ಕತ್ತಲೆಯನ್ನು ಕೊಡುವಂತಹ ಗ್ರಹಗಳು, ಕಷ್ಟವನ್ನು ಕೊಡುವಂತಹ ಗ್ರಹಗಳು. ಈ ಕಷ್ಟವನ್ನು ಕೊಡೋದು ಯಾರಿಗೆ? ಮುಖ್ಯವಾಗಿ ಸೂರ್ಯಚಂದ್ರರಿಗೆ ಕೊಡುವಂತಹದ್ದು. ಸೂರ್ಯಚಂದ್ರಿಗೆ ಈ ರಾಹು ಕೇತುಗಳು ಮುಖ್ಯವಾಗಿ ಕಷ್ಟವನ್ನು ಕೊಡ್ತಾರೆ. ಅವರಿಗೆ ಕಷ್ಟ ಕೊಟ್ಟಾಗ ಆ ಕಷ್ಟಗಳಿಂದ ಆಗುವ ನಷ್ಟಗಳು ನಮಗೆ ಅನ್ವಯಿಸುವಂತಹದ್ದು. ಅದು ಯಾವಾಗ? ಸಾಧಾರಣವಾಗಿ ಹುಣ್ಣಿಮೆಯನ್ನ ಮತ್ತು ಅಮಾವಾಸ್ಯೆಯನ್ನ ಆಶ್ರಯಿಸ್ತಾರೆ. ಇಲ್ಲಿ 2 ಕಾರಣಗಳುಂಟು. ಮೊದಲನೇ ಕಾರಣ ಏನು ಅಂತಂದ್ರೆ, ನೋಡಿ, ಈಗ ಸರಳ ರೇಖೆಯಲ್ಲಿ, ಸೂರ್ಯಚಂದ್ರರ ಸರಳ ರೇಖೆಯಲ್ಲಿ ನಾವು ರೇಖಾಂಶವನ್ನು ನಾವು ಚಿತ್ರಣವನ್ನು ಇಟ್ಟುಕೊಂಡ್ರೆ, ಕಕ್ಷಾವೃತ್ತಕ್ಕೆ ಬಂದಾಗ ಸಾಧಾರಣವಾಗಿ ಗ್ರಹಣಗಳು ಸಂಭವಿಸುತ್ತದೆ. ಸರಿ. ಈ ಸಂಭವಿಸುವಂತಹ ಸಂದರ್ಭದಲ್ಲಿ ಮೊದಲನೇದೇನು ಅಂತಂದ್ರೆ, ಇವತ್ತಿನ ದಿವಸ ನಾವು ಈಗ ತಾವು ಹೇಳಿದಾಗೆ ಮೊದಲನೇ ಗ್ರಹಣ ಹೇಳುವಂಥದ್ದು, ಮೊದಲನೇ ಹುಣ್ಣಿಮೆದು ಹೌದು. ಚೈತ್ರ ಮಾಸದ ಮೊದಲನೇ ಹುಣ್ಣಿಮೆ, ಮನ್ಮಥನಾಮ ಸಂವತ್ಸರದ ಚೈತ್ರ ಮಾಸದ ಮೊದಲ ಹುಣ್ಣಿಮೆ. ಈ ನಾವು ಹುಣ್ಣಿಮೆಯನ್ನು ಚಿಂತನೆ ಮಾಡುವಾಗ ಅಥವಾ ಮಾಸವನ್ನು ಚಿಂತನೆ ಮಾಡುವಾಗ, ಹುಣ್ಣಿಮೆಯ ದಿವಸ ಯಾವ ನಕ್ಷತ್ರ ಇರ್ತದೆಯೋ ಆ ನಕ್ಷತ್ರವೇ ಅದಕ್ಕೆ ಮಾಸವಾಗಿ ಹೆಸರಿರ್ತದೆ. ಉದಾಹರಣೆಗೆ ಇದು ಚಿತ್ರಾ ಪೂರ್ಣಿಮೆ, ಚಿತ್ರಾ ನಕ್ಷತ್ರದ ಹುಣ್ಣಿಮೆ. ಈ ಚಿತ್ರಾ ನಕ್ಷತ್ರ ಬಂದ್ರಿಂದ ಚೈತ್ರ ಮಾಸ ಅಂತ ಬಂತು. ಹೀಗಾಗಿ ಚೈತ್ರ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆ ಆದ್ದರಿಂದ ಇವತ್ತಿನ ದಿವಸಕ್ಕೆ ಚಿತ್ರಾ ಪೂರ್ಣಿಮೆ ಅಂತ ಹೆಸರು. ಈಗ ಹುಣ್ಣಿಮೆಯ ದಿವಸ ಏನಾಗ್ತಾನೆ? ಷೋಡಶ ಕಲಾ ಪರಿಪೂರ್ಣನಾಗಿರ್ತಾನೆ ಚಂದ್ರ. ಚಂದ್ರನಿಗೆ ಬಲ ಜಾಸ್ತಿ ಆಗಿರ್ತದೆ. ಅರ್ಥಾತ್ ವನಸ್ಪತಿಗಳಿಗೆ ವಿಶೇಷವಾದಂತಹ ಶಕ್ತಿಯನ್ನು ಕೊಡುವಂತಹ ದಿವಸ ಈ ಹುಣ್ಣಿಮೆ. ಅಮಾವಾಸ್ಯೆ ಬಂದಾಗ ಕತ್ತಲೆ ಆವರಿಸ್ತಾ ಬರ್ತದೆ. ಅರ್ಥಾತ್ ಈ ವನಸ್ಪತಿಗಳಿಗೆ ಶಕ್ತಿ ಕುಂದುತ್ತಾ ಬರ್ತದೆ ಹೇಳುವಂತಹದ್ದು ಒಂದು ಅರ್ಥದಲ್ಲಿ. ಇನ್ನು ಎರಡನೇದಾಗಿ ಸೂರ್ಯನನ್ನು ಹುಡುಕಿಕೊಂಡು ಚಂದ್ರ ಹತ್ರ ಹೋಗಿರ್ತಾನೆ.
ಅದಕ್ಕೆ ಏನಾಗಿರ್ತದೆ, ಸೂರ್ಯ ಮತ್ತು ಚಂದ್ರ ಒಟ್ಟಾಗುವಂತಹ ದಿವಸ, ಅದರಿಂದ ಕತ್ತಲೆಯ ದಿವಸ ಅಂತ. ಈಗ ಚಂದ್ರ ದೂರ ಇದ್ದಾನೆ, ಸೂರ್ಯನಿಂದ ದೂರ ಇರುವಂತಹ ಇದಕ್ಕೆ ಹುಣ್ಣಿಮೆ ಅಂತ ಹೇಳ್ತೇವೆ ನಾವು. ಸಾಧಾರಣವಾಗಿ 15 ದಿವಸಗಳ ಅಂತರ ಇದ್ದಿರುತ್ತೆ. ಈ ಹುಣ್ಣಿಮೆಯ ದಿವಸ ಚಂದ್ರಗ್ರಹಣ ಆಗುವಂತಹದ್ದು. ಇಲ್ಲೊಂದು ವಿಶೇಷತೆ ಇದೆ, ಏನಂತಂದ್ರೆ ರಾತ್ರಿ ಆಗ್ಬೇಕಿತ್ತಲ್ಲ, ಮಧ್ಯಾಹ್ನ ಯಾಕೆ? ಮಧ್ಯಾಹ್ನವೇ ಆಗ್ತಾ ಇದೆಯಲ್ಲ ಈಗ ಚಂದ್ರಗ್ರಹಣ ಆಳುವಂತಹದ್ದು. ಈ ಚಂದ್ರನನ್ನ ಹುಡುಕಿಕೊಂಡು ರಾಹು ಬಂದು ಸೇರುವಂತಹದ್ದು ನಮ್ಮಲ್ಲಿ ಈಗ ನಾವು ಹೇಳುವಂತಹದ್ದು ರಾಹುಗ್ರಸ್ತ ಚಂದ್ರಗ್ರಹಣ ಅಥವಾ ಕೇತುಗ್ರಸ್ತ ಚಂದ್ರಗ್ರಹಣ. ಹಿಡಿಯಲ್ಪಟ್ಟ, ಹೌದು, ಚಂದ್ರನು ರಾಹುವಿನಿಂದ ಹಿಡಿಯಲ್ಪಟ್ಟ. ಅರ್ಥಾತ್ ಅಲ್ಲಿ ಏನಾಗಿರ್ತದೆ ಅಂತಂದ್ರೆ, ಈ ಸೂರ್ಯ ಮತ್ತು ಚಂದ್ರ ಏನ್ ಮಾಡಿರ್ತಾರೆ ಅಂತಂದ್ರೆ, ವಿಶೇಷವಾಗಿ ರಾಹು ಅಲ್ಲಿ ಅಮೃತ, ನಾವು ಪುರಾಣದ ಕಥೆಯನ್ನು ತಗೊಂಡ್ರೆ ಅಮೃತ ಮಂಥನದ ಕಾಲದಲ್ಲಿ ರಾಹು ಏನು ಮಾಡ್ತಾರೆ, ಸಿಮಿಕಾತನಯನಂತಹ ರಾಹು ಆ ಸೂರ್ಯಚಂದ್ರ ಇದಕ್ಕೆ ಏನು ಅಂತಂದ್ರೆ ಅವರಿಗೆ ಇದು ಹೋಗ್ಬಿಡ್ತಿದಿಲ್ಲ, ಅಮೃತ ಹೋಗ್ಬಿಡ್ತಿದಿಲ್ಲ ಹೇಳುವಂತಹ ಒಂದು ರೀತಿಯ ಕರುಬುವಿಕೆಯಿಂದ ಅವರನ್ನು ತೋರಿಸ್ಕೊಡ್ತಾನೆ. ಆ ಸೂರ್ಯಚಂದ್ರ ತೋರಿಸ್ತಾರೆ ಈ ರಾಹುವನ್ನ. ಆದ್ರಿಂದ ಅವ್ರ ಮೇಲೆ ಕೋಪ ಇದ್ದಿರುತ್ತೆ. ಆ ಕೋಪವನ್ನು ತೀರಿಸಿಕೊಳ್ಳುವಂತಹ ಒಂದು ಕಾಲ ಈ ರಾಹು ಮತ್ತು ಕೇತುಗಳಿಗೆ. ಅರ್ಥಾತ್ ಒಂದು ದೇಹದ 2 ಭಾಗಕ್ಕೆ, ಪೂರ್ವಾರ್ಧಕ್ಕೆ ರಾಹು, ಉತ್ತರಾರ್ಧಕ್ಕೆ ಕೇತು ಅಂತ ನಾವು ಹೇಳ್ತೇವೆ. ಅವು ಎರಡೂ ಸಹಿತವಾಗಿ ಸೇರಿಕೊಂಡು ಈ ಸೂರ್ಯನನ್ನ ಚಂದ್ರನನ್ನ ಹಿಂಸಿಸುವುದು. ಅದಕ್ಕೆ ಹಿಂಸಿಸುವಂತಹ ಕಾಲಕ್ಕೆ ಅದು ರಾಹು ಆಗಿದ್ರೆ ರಾಹುಗ್ರಸ್ತ, ಕೇತು ಆಗಿದ್ರೆ ಕೇತುಗ್ರಸ್ತ. ಅದನ್ನ ಗ್ರಸ್ತ ಅಂದ್ರೆ ಹಿಡಿಯುವುದು, ಹಿಡಿಯುವುದು ಅಂತ ಹೇಳ್ತಾ ಇದ್ರು. ಗ್ರಹಣದ ದಿವಸ ರಾಹು ಬಂದು ಚಂದ್ರನನ್ನ ಅವತ್ತೊಂದು ದಿನ ನುಂಗಿರ್ತಾನೆ, ಹಾಗಾಗಿ ಅವತ್ತು ಅವನು ಕಾಣೋದಿಲ್ಲ ಅಂತ ಅಂದ್ಬಿಟ್ಟು ಬಹಳ ಅರ್ಥಪೂರ್ಣವಾದಂತಹ ಪದ ಅದು, ರಾಹುಗ್ರಸ್ತ. ಇನ್ನು ನಾಗರಾಜ್ ನಕ್ಷತ್ರ ಅವರೇ, ಇವತ್ತು ಮೊದಲನೇದಾಗಿ ಚೈತ್ರ ಪೌರ್ಣಿಮೆ, ಜೊತೆಗೆ ಇವತ್ತು ಗ್ರಹಣ, ಚಂದ್ರಗ್ರಹಣ, ಇದರ ಜೊತೆಗೆ 10 ಹಲವು ವಿಶೇಷತೆಗಳಿರ್ತಕ್ಕಂಥ ದಿನ ಇವತ್ತು. ಸೊ ಏನು ಇವತ್ತಿನ ವಿಶೇಷತೆಗಳು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಬೋಣ. ಹಾಗಾದ್ರೆ ಮೂಲಭೂತವಾಗಿ ಆರಂಭದಲ್ಲಿ ನೀವು ವಿಶ್ಲೇಷಣೆಯನ್ನ ಮಾಡಿದ್ರಿ. ಏನು ಗ್ರಹಣ ಅಂದ ತಕ್ಷಣ ನಮ್ಮಲ್ಲಿ, ನಮ್ಮ ಸಮಾಜದಲ್ಲಿ ಭಯದ ವಾತಾವರಣ ಮೂಲಭೂತವಾಗಿ ಉಂಟಾಗಿದೆ. ಅಂತಹ ಸೃಷ್ಟಿಯಲ್ಲಿ ನಾವು ಇವತ್ತು ಚಲಿಸ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಗ್ರಹಣವೂ ಕೂಡ ಮನುಷ್ಯನ ಜೀವನ ಸಾರ್ಥಕ್ಯಕ್ಕೆ ಗ್ರಹಣವೂ ಕೂಡ ಒಂದು ಕಾರಣೀಭೂತವಾದಂತಹ ಸಂದರ್ಭ ಅಥವಾ ಸಮಯ ಅಂತ ನಾವು ಸ್ವೀಕಾರ ಮಾಡಲೇಬೇಕಾದಂತಹದ್ದು ಉಂಟು. ಸರಿ, ಯಾಕೆ ಕೇಳಿದ್ರೆ, ಒಂದು ರೀತಿಯಲ್ಲಿ ಗ್ರಹಣ ಕಾಲದ ಕೆಲವೊಂದಿಷ್ಟು ವ್ಯಾಖ್ಯಾನಗಳಿದ್ದಾವೆ. ಗ್ರಹಣ ವೀಕ್ಷಣೆ ನಿಷಿದ್ಧ, ಅದರಿಂದ ದೈಹಿಕವಾದಂತಹ ತಾಪತ್ರಯಗಳು, ನ್ಯೂನತೆಗಳಾಗುತ್ತದೆ. ಜೊತೆಯಲ್ಲಿ ಅನ್ನಾಹಾರಾದಿಗಳನ್ನ ಸೇವನೆ ಮಾಡುವುದರಿಂದ ಬೇರೆ ಬೇರೆ ರೀತಿಯದ್ದಾದಂತಹ ಒಂದಿಷ್ಟು. ಆದರೆ ಇದು ದೈಹಿಕವಾದಂತಹ ವ್ಯತ್ಯಯಗಳ ಚಿಂತನೆ ಮಾಡುವುದಿದ್ರೆ ನಾವು ಆಂತರಿಕವಾಗಿ, ಅರ್ಥಾತ್ ಜೀವ, ಅರ್ಥಾತ್ ಆತ್ಮದ ಉನ್ನತಿಯ ಚಿಂತನೆಯನ್ನ ನಾವು ಮಾಡೋದಿದ್ರೆ ನಮಗೆ ಈ ಗ್ರಹಣ ಕಾಲ ಅನ್ನುವಂಥದ್ದು ಬಹಳ ಮುಖ್ಯವಾದ ಕಾಲ, ಬಹಳ ಪ್ರಶಸ್ತವಾದಂತಹ ಕಾಲ ಅನ್ನುವಂಥದ್ದನ್ನ ನಾವು ಅರ್ಥೈಸಿಕೊಳ್ಬೇಕಾದಂತಹ ಸನ್ನಿವೇಶ ಇದೆ. ಯಾಕೆ ಕೇಳಿದ್ರೆ, ಈ ದಿನ ಬಹಳ ವಿಶೇಷತೆಗಳಿಗೆ ಈ ದಿನ ಬಹಳ ಮುಖ್ಯವಾದದ್ದು. ಗುರುಗಳು ಆಗಲೇ ಹೇಳಿದ್ರು, ಚಿತ್ರ ಪೌರ್ಣಮಿಯ ದಿನ, ಹೌದು, ಹುಣ್ಣಿಮೆ ಅಥವಾ ಅಮಾವಾಸ್ಯೆಯ ಕಾಲಘಟ್ಟದಲ್ಲಿಯೇ ಗ್ರಹಣ ಸಂಭವಿಸುವಂತಹದ್ದು. ಕೇತು ಅಥವಾ ರಾಹು ಈ 2 ಗ್ರಹರೇ ಗ್ರಹಣಕ್ಕೆ ಕಾರಣೀಭೂತರು ಅನ್ನುವಂತಹ ನಿರ್ಣಯಗಳು, ಅದು ಸಿದ್ಧಾಂತ. ಆದರೆ ಮಧ್ಯಾಹ್ನ ಕಾಲ ಯಾಕೆ ಬಂತು ಅದನ್ನು ವಿಶ್ಲೇಷಣೆ ಮಾಡಿದ್ರು. ಗ್ರಹಣ ಕಾಲದ ಒಂದು ಉಪಯೋಗಗಳನ್ನ ನಾವು ಹೇಗೆಲ್ಲ ಪಡಿಬಹುದು ಅನ್ನುವಂತಹ ನಿರ್ಣಯ, ಅರ್ಥಾತ್ ವಿಶೇಷತೆಗಳನ್ನ ಕಂಡುಕೊಳ್ಳಿಕ್ ಹೋದರೆ ನಾವು ಸಾಧನೆಗಳನ್ನ ಮಾಡುವಲ್ಲಿ, ಆತ್ಮದ ಸಾಧನೆಗಳನ್ನ ಮಾಡುವಲ್ಲಿ ಗ್ರಹಣ ಕಾಲ ಅನ್ನುವಂತಹದ್ದು ಆತ್ಮ ಸಾಧನೆಗೆ ಆಧ್ಯಾತ್ಮಿಕ ಅವಲಂಬನೆಯನ್ನ ಮಾಡುವವರಿಗೆ ಗ್ರಹಣ ಕಾಲ ಅನ್ನುವಂಥದ್ದು ಬಹಳ ಪ್ರಶಸ್ತವಾದ. ಈ ಗ್ರಹಣ ಸಂದರ್ಭದಲ್ಲಿ ಏನು ಮಾಡಬೇಕು, ಯಾರಿಗೆ ಅನುಕೂಲ, ಅದ್ರ ಬಗ್ಗೆ ಕೂಡ ನಾವು ಮಾತಾಡೋಣ. ಇನ್ನು ಗುರುಗಳ, ಇವತ್ತು ಪ್ರಮುಖವಾಗಿ ಹನುಮ ಜಯಂತಿ ಕೂಡ ಬಂದಿರತಕ್ಕಂಥದ್ದು. ಮತ್ತಷ್ಟು ವಿಶೇಷತೆಗಳನ್ನು ಹೇಳ್ತಾ ಇದ್ರಿ ನೀವು. ಹನುಮ ಜಯಂತಿ ಜೊತೆಗೆ ಏನಿದೆ ಗುರುಗಳ ಇವತ್ತು? ನೋಡಿ, ಇವತ್ತಿನ ದಿವಸ ಅಕ್ಕನ ಹುಣ್ಣಿಮೆ ಹೇಳುವಂತಹದ್ದು ತುಂಬಾ ವಿಶೇಷವಾಗಿರೋದು. ಯಾರ್ಯಾರಿಗೆ ಅಕ್ಕಂದಿರ್ತಾರೋ ಅವರನ್ನ ಮನೆಗೆ ಕರೆದು ಅವರಿಗೆ ಸೌಮಂಗಲ್ಯ ರೂಪವಾದಂತಹ ಬಳೆಯನ್ನ ಅಥವಾ ವಸ್ತ್ರವನ್ನ ದಾನ ಮಾಡುವಂತಹ ಒಂದು ದಿವಸ ಅಕ್ಕನ ಹುಣ್ಣಿಮೆ. ಅಕ್ಕನನ್ನೇ ವಿಶೇಷವಾಗಿ ಮನೆಗೆ ಕರೆದು ಪೂಜೆ ಮಾಡುವಂತಹ ಅಕ್ಕನ ಹುಣ್ಣಿಮೆ ಅಂತ. ಮತ್ತು ದವಸದ ಹುಣ್ಣಿಮೆ ಅಂತಾನು ಹೇಳುತ್ತೆ. ದವನದ ಹುಣ್ಣಿಮೆ ಅಂತ, ದವನದ ಹುಣ್ಣಿಮೆ ಅಂತ ಹೇಳುವಂತಹದ್ದು. ವಿಶೇಷವಾಗಿ ಕೊಟ್ಟಿಗೆಯಲ್ಲಿರುವಂತಹ ದನ ಕರುಗಳಿಗೂ ಸಹಿತವಾಗಿ ವಿಶೇಷವಾದಂತಹ ಒಂದು ದಿವಸ ಅಂತ ಹೇಳ್ಬೋದು.
ಅದಕ್ಕಿಂತಲೂ ಜಾಸ್ತಿ ಆಗಿ ಬೆಂಗಳೂರಿನ ಕರಗ ಇವತ್ತು. ಕರಗ ಅಂದ್ರೆ ತುಂಬಾ ವಿಶೇಷವಾಗಿರುವಂತಹದ್ದು. ಧರ್ಮರಾಯ ಧರ್ಮರಾಯ ಸ್ವಾಮಿಯ ದೇವಸ್ಥಾನದಲ್ಲಿ ಕರಗ ನಡೆಯುವಂತಹದ್ದು. ಅದು ತುಂಬಾ ಎಲ್ಲ ವಿಶೇಷವಾಗಿದೆ, ಪ್ರಖ್ಯಾತವೂ ಆಗಿದೆ, ಅಂತಹ ದಿವಸವೂ ಆಗಿದೆ. ಹೀಗಾಗಿ 10 ಹಲವಾರು ಪೂಜೆ ಪುನಸ್ಕಾರಗಳನ್ನು ಹೊಂದಿದಂತಹ ದಿವಸ ಇವತ್ತು. ಅದರಲ್ಲೂ ಚಿತ್ರಾ ಪೂರ್ಣಿಮೆಯ ದಿವಸ ಸಾಕಷ್ಟು ದೇವರಿಗೆ ರಥೋತ್ಸವಾದಿಗಳೆಲ್ಲ ನಡೆಯುವಂತಹ ದಿವಸ. ಈಗ ರಥದಲ್ಲಿ ಉತ್ಸವಾದಿಗಳನ್ನ ಮಾಡುವಂತಹ ದಿವಸವಾಗಿದೆ. ಅದರಲ್ಲೂ ಹನುಮಂತನಿಗೆ ವಿಶೇಷವಾದಂತಹ ಒಂದು ದಿವಸ, ಹನುಮತ್ ಜಯಂತಿ ಹೇಳುವಂತಹದ್ದು. ಈಗ ಹನುಮದ್ ವ್ರತ ಮಾಡುವಂತಹ ಕ್ರಮವನ್ನು ನಾವು ಸಾಕಷ್ಟು ವಿಮರ್ಶೆ ಮಾಡಿದ್ವಿ. ಇವತ್ತಿನ ದಿವಸ ಹನುಮತ್ ಜಯಂತಿ. ಇವತ್ತಿನ ದಿವಸ ಯಾರು ಆಂಜನೇಯ ಸ್ವಾಮಿಗೆ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆಯೋ, ಅಥವಾ ಆಂಜನೇಯ ಸ್ವಾಮಿಗೆ ಎಳ್ಳು ಎಣ್ಣೆಯಿಂದ ತೈಲಾಭಿಷೇಕವನ್ನು ಮಾಡಿಸ್ತಾರೆಯೋ, ಆಂಜನೇಯನ ಸನ್ನಿಧಿಯಲ್ಲಿ ಕಡಲೆಕಾಳನ್ನ ಅಥವಾ ಬಾಳೆಹಣ್ಣನ್ನ ನೈವೇದ್ಯವನ್ನು ಮಾಡಿಸ್ತಾರೆಯೋ, ಅಂತವರಿಗೆಲ್ಲರಿಗೂ ಸಹಿತವಾಗಿ ಆಂಜನೇಯನ ಕೋಪಗಳಿದ್ರೆ ಅದೆಲ್ಲವೂ ಪರಿಹಾರವಾಗ್ತದೆ. ಶನೇಶ್ವರನ ಪೀಡೆ ಇದ್ರೆ ಪರಿಹಾರವಾಗುವಂತಹ ದಿವಸವಾಗಿದೆ. ಅದನ್ನು ಖಂಡಿತವಾಗಿ ಈ ದಿವಸ ಮಾಡಿಕೊಳ್ಳಬೇಕು. ಕೇವಲ ಆರಂಭದಲ್ಲಿ ವೀಕ್ಷಕರೇ, ನಾನು ಪ್ರಮುಖವಾಗಿ ಇವತ್ತು ಚಂದ್ರಗ್ರಹಣ, ಇವತ್ತಿನ ವಿಶೇಷತೆಗಳೇನು, ಚಂದ್ರಗ್ರಹಣ ಅಂತಂದ್ರೆ ಏನು, ಯಾಕೆ ವಿಶೇಷವಾಗಿ ಇದನ್ನ ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ಕರೀತಾರೆ, ಇದರ ಬಗ್ಗೆ ನಾನು ನಮ್ಮ ಅತಿಥಿಗಳಿಂದ ಕೆಲವು ಮಾಹಿತಿಯನ್ನು ಕೊಡಿಸಿದೆ. ಇನ್ನು ಇವತ್ತು ಆಚರಣೆ ಮಾಡಬೇಕಾಗಿರ್ತಕ್ಕಂಥ ವಿಧಿವಿಧಾನಗಳು ಏನು, ಗ್ರಹಣಾಚರಣೆ ಅಂತಂದ್ರೆ ಏನು, ಎಲ್ಲದರ ಬಗ್ಗೆ ಮಾತಾಡೋಣ ಒಂದು ಪುಟ್ಟ ವಿರಾಮದ ನಂತರ. ಗ್ರಹಚಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನು ಗ್ರಹಣಾಚರಣೆ ಅಂತಂದ್ರೆ ಏನು, ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ದೆ. ಖಂಡಿತವಾಗಿ ನಾಗರಾಜ್ ನಕ್ಷತ್ರಿ ಅವರೇ, ಗ್ರಹಣಾಚರಣೆ, ಗ್ರಹಣದ ಆಚರಣೆ ಹೇಗಿರಬೇಕು? ಮೂಲಭೂತವಾಗಿ ಗ್ರಹಣದ ಚಿಂತನೆ ಅನ್ನುವಂತಹದ್ದನ್ನ ಹೇಳಿಯಾಗಿದೆ. ಆದ್ರೆ ಗ್ರಹಣ ಕಾಲದ ಪೂರ್ವ ಚಿಂತನೆ, ಗ್ರಹಣ ಕಾಲದ ನಂತರ ಚಿಂತನೆಗಳನ್ನ ಮಾಡ್ಲಿಕ್ಕೆ ಹೊರಟ್ರೆ, ಮೂಲಭೂತವಾಗಿ ಸರ್ವೇ ಸಾಮಾನ್ಯವಾಗಿ ಏಕಾದಶಿಯ ವ್ರತಕ್ಕೂ ಗ್ರಹಣದ ಏನು ದಿನ ಇದೆ ಆ ದಿನಕ್ಕೂ ಬಹಳ ಸಾಮ್ಯತೆ ಇರತಕ್ಕಂಥ ಒಂದು ಸಿದ್ಧಾಂತದ ತಳಹದಿಯಲ್ಲಿ ಹೇಳೋದಿದ್ರೆ, ಮಧ್ವ ಸಿದ್ಧಾಂತದ ತಳಹದಿಯಲ್ಲಿ ಅದನ್ನ ವಿಶ್ಲೇಷಣೆ ಮಾಡೋದಿದ್ರೆ, ಪೂರ್ಣ ರೀತಿಯಲ್ಲಿ ಅರ್ಥಾತ್ ಉಪವಾಸದ ಚಿತ್ರಣಗಳನ್ನುವಂತದ್ದು ಇವತ್ತಿನ ದಿನ ಸಾಮಾನ್ಯವಾಗಿ ಉಪವಾಸದ ಚಿತ್ರಣ ಅಂದ್ರೆ ಇಷ್ಟೊತ್ತಿಗಾಗ್ಲೇ ನಮ್ಮ ಉಪವಾಸ ಕೂಡ ಆರಂಭ ಆಗಿರಬೇಕು. ಹೌದು. ಬಟ್ ಒಂದು ಗುರುಗಳು ಏನ್ ಹೇಳ್ತಾರೆ ಅಂದ್ರೆ, ಗ್ರಹಣ ಆರಂಭದಕ್ಕಿಂತ ಸುಮಾರು 8-9 ಗಂಟೆಗಳ ಹಿಂದೆನೆ ನಾವು ಆಹಾರ ಸೇವನೆ ಮಾಡಬೇಕು ಅಂತ ಹೇಳ್ತಾರಲ್ಲ, ನಿಜನಾ ಇದು? ಯಾಕೆ ಈ ತರ ಅಂತ? ಖಂಡಿತವಾಗಿ. ಯಾಕೆಂದ್ರೆ ಈಗ ನಾವು ಆಹಾರವನ್ನು ಸೇವನೆ ಮಾಡಿದಾಗ ಅದು ತಕ್ಷಣ ಜೀರ್ಣ ಆಗಲ್ಲ. ಹೌದು, ಕೆಲವು 4-5 ಗಂಟೆಗಳು ಬೇಕಾಗುತ್ತೆ, ಸಮಯಾವಕಾಶ ಬೇಕು. ಹೌದು. ನಮ್ಮ ಈ ಶಾಸ್ತ್ರೀಯವಾಗಿ ನಾವು ಚಿಂತನೆ ಮಾಡೋದಿದ್ರೆ ಅಥವಾ ಜ್ಯೋತಿಷ್ಶಾಸ್ತ್ರ ಮೂಲಕವಾಗಿಯೇ ಚಿಂತನೆ ಮಾಡೋದಿದ್ರೆ, ಒಂದು ಯಾಮ ಕಾಲ ಅರ್ಥಾತ್ 3 ತಾಸು ಕಾಲಕ್ಕೂ ಪೂರ್ವದಲ್ಲಿ ನಾವು ಆಹಾರ ತಗೊಳ್ಬೇಕು, ಅದಕ್ಕೂ ನಂತರ ತಗೊಳ್ಬಾರದು. ಗ್ರಹಣ ಹಿಡಿಯೋಕ್ಕಿಂತಲೂ 3 ತಾಸು. ಈಗ ಇವತ್ತು 3:15 ಗ್ರಹಣ. ಹೌದು, 12 ಗಂಟೆವರೆಗೂ ಅವಕಾಶ ಇದೆ. 3:45 ಹಿಡೋದ್ರಿಂದ 12:30ವರೆಗೂ ಅವಕಾಶ ಇದೆ ಅಂತ ಹೇಳ್ಬೋದು. ಆದ್ರೆ ಶಾಸ್ತ್ರೀಯವಾಗಿ ಚಿಂತನೆಯನ್ನು ಮಾಡೋದಿದ್ರೆ 6 ತಾಸಿನವರೆಗೆ. ಅರ್ಥಾತ್ ನಮ್ಮ ದೇಹದಲ್ಲಿ ಆಹಾರದ ಕಣಗಳು ಯಾವುದು ಉಳಿಬಾರದು, ಪಚನವಾಗಿ ಹೋಗಬೇಕು. ಬೆಳಗ್ಗೆ 9:23 ಅಂತ ನಮ್ಮ ಇದರಲ್ಲಿ ಯಾವುದು ಒಂಟಿಕೊಪ್ಪಲ ಇದರಲ್ಲಿ 9:23 ತೋರಿಸಿದ್ದಾರೆ. ಅರ್ಥಾತ್ ಅಲ್ಲಿಂದ ನಾವು ಆಹಾರ ಸೇವನೆಯನ್ನು ಬಿಟ್ಟು ಗ್ರಹಣ ಮೋಕ್ಷ ಪರ್ಯಂತರವಾಗಿ ಅರ್ಥಾತ್ ಸಾಯಂಕಾಲ 7:15 ಸಹಿತವಾಗಿ ನಾವು ಆಹಾರ ಇಲ್ಲದೆ ಇರತಕ್ಕಂಥದ್ದು. ಅದು ಎಲ್ಲರಿಗೂ ಸಾಧ್ಯ ಇಲ್ಲ. ಸಶಕ್ತರಾಗಿದ್ದಂತಹ ವ್ಯಕ್ತಿಗಳಿಗೆ ಮಾತ್ರ ಸಾಧ್ಯ. ಈಗ ಗರ್ಭಿಣಿ ಸ್ತ್ರೀಯರಿಗಾಗಿರ್ಲಿ ಅಥವಾ ಬಾಲಕರಿಗಾಗಿರ್ಲಿ, ವಯೋವೃದ್ಧರಿಗಾಗಿರ್ಲಿ ಅಥವಾ ರೋಗಗ್ರಸ್ತರಿಗಾಗಿರ್ಲಿ, ಅವರಿಗೆಲ್ಲ ತುಂಬಾ ಕಠಿಣವಾಗಿರ್ತದೆ. ಯಾಕೆಂದ್ರೆ ಆಹಾರವನ್ನು ಒಂದೇ ಸರಿ ಸ್ವೀಕಾರ ಮಾಡ್ಲಿಕ್ಕೂ ಆಗಲ್ಲ. ಪದೇ ಪದೇ ಸ್ವಲ್ಪ ಸಮಯ ಬಿಟ್ಟು ಆಹಾರ ಬೇಕಾಗಿರುತ್ತೆ. ಈ ಡಯಾಬಿಟಿಕ್ ಪೇಷಂಟ್ಗಳಿಗೂ ಖಂಡಿತವಾಗಿಯೂ. ಆದ್ರಿಂದ ಅವರಿಗೆ 12:30ವರೆಗೂ ಅವಕಾಶ ಇದೆ. ಇನ್ನು ರೋಗಗ್ರಸ್ತರಿಗೆ ಏನಾಗಿರುತ್ತೆ ಅಂತಂದ್ರೆ ಆಗಾಗ ಅವರಿಗೆ ಏನೋ ಡ್ರಿಪ್ ಕೊಡುವಂತಹ ಸನ್ನಿವೇಶಗಳಿರ್ತದೆ. ಅಂತಹ ಸಂದರ್ಭದಲ್ಲಿ ಅವರಿಗೆಲ್ಲ ಇದಲ್ಲ, ಗ್ರಹಣ ದೋಷ ಯಾವುದೂ ಇಲ್ಲ. ಯಾಕಂದ್ರೆ ಅವರಿಗೆ ಆರೋಗ್ಯವೇ ಮುಖ್ಯ. ಹೌದಾ? ಆರೋಗ್ಯಂ ಭಾಸ್ಕರ, ಸೂರ್ಯನಿಂದ ಆರೋಗ್ಯ ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅದರಿಂದ ಈಗ ಇಲ್ಲೊಂದು ಮತ್ತೊಂದು ವಿಶೇಷತೆ ಅಂದ್ರೆ, ಈಗ ಸೂರ್ಯ ಇರುವಾಗಲೇ ಚಂದ್ರಗ್ರಹಣ ಆಗಿರುವಂತ ನಾನು ಆಗ ಹೇಳ್ತಾ ಇದ್ದೆ. ಮಧ್ಯಾಹ್ನ ಕಾಲದಲ್ಲಿ ಹಿಡಿದಿದೆ, ನಮಗೆ ಹಿಡಿದಿದೆಯೋ ಇಲ್ಲೋ ಗೊತ್ತಾಗಲ್ಲ. ಆದ್ರೆ ಗಣಿತ ಪ್ರಕಾರವಾಗಿ ನಾವು ಜ್ಯೋತಿಷ್ಯ ಚಿಂತನೆಯನ್ನು ಮಾಡೋದ್ರಿಂದ
ಗಣಿತ ಪ್ರಕಾರವಾಗಿ ಮಧ್ಯಾಹ್ನ 3:15 ಅಂದ್ರೆ ಅಪರಾಹ್ನ ಕಾಲ 3:45 3:45 ಗ್ರಹಣ ಆಗ್ತದೆ. ಚಂದ್ರನನ್ನ ರಾಹು ಗ್ರಸ್ತ ಆಗ್ತಾನೆ ಅಂತ. ಆದ್ರೆ ನಮಗೆ ಗೊತ್ತಾಗೋದು ಯಾವಾಗ? ಸೂರ್ಯ ಅಸ್ತ ಆದಾಗ ಚಂದ್ರ ಉದಯ ಆಗೋದನ್ನ ನಾವು ನೋಡ್ತೇವೆ. ಆ ಚಂದ್ರ ಉದಯ ಎಷ್ಟು? 6:40 ಆಗ್ತದೆ. ಆ 6:40 ನಮಗೆ ಕಾಣಿಸ್ತದೆ. ಆದ್ರಿಂದ ಗ್ರಸ್ತ ಉದಯ ಖಗ್ರಾಸ ಚಂದ್ರಗ್ರಹಣ ಅಂತ ಹೇಳ್ತೇವೆ. ಗ್ರಸ್ತೋದಯ ಹೌದು, ಸೂರ್ಯನೂ ಇರ್ತಾನೆ, ಇಲ್ಲಿ ಗ್ರಸ್ತವೂ ಆಗಿರ್ತದೆ, ಪೂರ್ಣಗ್ರಹಣವೂ ಆಗಿರ್ತದೆ. ಅದರ ಜೊತೆಯಲ್ಲಿ ಗ್ರಸ್ತ ಹಿಡ್ಕೊಂಡೇ ನಮಗೆ ಉದಯವಾಗಿ ಕಾಣಿಸೋದು ಚಂದ್ರ. ಆದ್ರಿಂದ ಗ್ರಸ್ತೋದಯ ಚಂದ್ರಗ್ರಹಣ ಅಂತ ಹೇಳಲ್ಪಡುತ್ತೆ. ನಾಗರಾಜ ನಕ್ಷತ್ರ ಇವಾಗ ಉಪವಾಸವನ್ನ ಮಾಡಬೇಕು ಅಂತಕ್ಕಂಥದ್ದು ಸ್ಪಷ್ಟವಾಯ್ತು. ಸಶಕ್ತರೆಲ್ಲರೂ ಕೂಡ 9:23 ಬೆಳಗ್ಗೆ 9:23 ಒಳಗಡೆ ಆಹಾರಗಳನ್ನ ತೆಗೆದುಕೊಳ್ಬೇಕು. ಅಶಕ್ತರೆಲ್ಲರೂ ಕೂಡ 12:30 ತನಕ ಅವಕಾಶ ಇದೆ ಅಂತ ಗುರುಗಳು ಹೇಳಿದ್ರು. ನೀರನ್ನು ಕೂಡ ಕುಡಿಬಾರದು ಅಂತಕ್ಕಂಥದ್ದು. ಇನ್ನು 3:45 ಗ್ರಹಣ ಆರಂಭ ಆಗುತ್ತಲ್ಲ, ಗ್ರಹಣಾರಂಭದ ನಂತರ ಜನಸಾಮಾನ್ಯರು ವಿಶೇಷವಾಗಿ ಏನಾದ್ರು ಕೆಲಸವನ್ನು ಮಾಡಬೇಕಾಗುತ್ತಾ? ಬಹಳ ಮುಖ್ಯವಾಗಿ ಗ್ರಹಣ ಕಾಲ ಅನ್ನುವಂಥದ್ದೇನಿದೆ, ಸಾಮಾನ್ಯರಾದರೂ ಕೂಡ ಅಂತ ಹೇಳಿದ್ರೆ ಅವರವರದ್ದಾದಂತಹ ಕರ್ತವ್ಯಗಳು, ಅವರ ಜೀವನ ಶೈಲಿಗಳು, ಅದಕ್ಕನುಗುಣವಾದಂತಹ ಕರ್ತವ್ಯ ಮಗ್ಗನುವಿಕೆ ಅನ್ನುವಂಥದ್ದು ಸಹಜ ಪ್ರಕ್ರಿಯೆ. ಆದರೂ ಕೂಡ ಸಾಮಾನ್ಯವಾಗಿ ಈ ಸಂದರ್ಭಗಳನ್ನ ಸದುಪಯೋಗ ಪಡಿಸಿಕೊಳ್ಳುವುದು, ಅರ್ಥಾತ್ ಅದನ್ನ ಆಧ್ಯಾತ್ಮಿಕವಾದಂತಹ ಚಟುವಟಿಕೆಯ ಮೂಲಕ ಸದುಪಯೋಗ ಪಡಿಸಿಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ಖಂಡಿತವಾಗಿ ಗೊತ್ತಿರತಕ್ಕಂತಹ ಶ್ಲೋಕಾದಿಗಳನ್ನ ಪಠನ ಮಾಡುವಂತಹದ್ದು, ಕನಿಷ್ಠ ಪ್ರಮಾಣ ಗ್ರಹಗಳ ನಾಮಗಳನ್ನಾದ್ರೂ ಪಠಣ ಮಾಡುವಂತಹದ್ದು, ಆ ಸಂದರ್ಭದಲ್ಲಿ ಧರ್ಮದ ಚಿಂತನೆ ಮಾಡುವಂತಹದ್ದು, ಅರ್ಥಾತ್ ಕನಿಷ್ಠ ಧರ್ಮದ ಚಿಂತನೆಯನ್ನಾದ್ರೂ ಕೂಡ ಸಾಮಾನ್ಯರಿಗೆ. ಇನ್ನು ಗುರುಗಳೇ, ನಾಳೆ ಅದೇ ಈ ಸಂದರ್ಭದಲ್ಲಿ ಗ್ರಹಣಾ ಸಂದರ್ಭದಲ್ಲಿ ಯಾವ ದೇವರನ್ನು ಆರಾಧಿಸಬೇಕಾಗತ್ತೆ, ಏನು ಯಾವ ರೀತಿ ಶ್ಲೋಕಗಳೇನಾದ್ರು ನೋಡಿ? ಈಗ ಗ್ರಹಣದ ಆಚರಣೆಯ ಸಂದರ್ಭದಲ್ಲಿ ಆಸ್ತಿಕರಿಗೆ, ಅದರಲ್ಲೂ ಆಚಾರವಂತರಿಗೆ, ವಿಶೇಷವಾಗಿ ಅನುಷ್ಠಾನಿಕರಿಗೆ ಕೆಲವು ಜಪಗಳನ್ನ ಉಪದೇಶ ತಗೊಂಡಿರ್ತಾರೆ. ಅದರ ಮೂಲಕವಾಗಿ ಯಜ್ಞ ಯಾಗಾದಿಗಳನ್ನ ಮಾಡುವಂತಹ ಸನ್ನಿವೇಶಗಳಿರ್ತದೆ. ಅಂತಹ ವ್ಯಕ್ತಿಗಳೆಲ್ಲರೂ ಸಹಿತವಾಗಿ ತಮಗೆ ಗುರುಗಳಿಂದ ಉಪದೇಶಿಸಲ್ಪಟ್ಟ ಎಲ್ಲ ಜಪಗಳನ್ನು ಅನುಷ್ಠಾನ ಮಾಡಲೇಬೇಕು ಕಡ್ಡಾಯವಾಗಿ. ಯಾಕೆಂದ್ರೆ ಗ್ರಹಣ ಕಾಲದಲ್ಲಿ ಅದನ್ನ ಮಾಡದಿದ್ದಲ್ಲಿ ಆ ಜಪಗಳೆಲ್ಲವೂ ಮಲಿನವಾಗ್ತದೆ ಅಂತಿದೆ. ನಮಗೆ ಏನ್ ಹೇಳ್ತೇವೆ ಅಂದ್ರೆ, ಉದಾಹರಣೆಗೆ ನೋಡಿ, ಈಗ ಕೆಲವರಿಗೆ ಅಭ್ಯಾಸ ಇದೆ, ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ತಾರೆ, ಹೂವಿನ ಪ್ರಸಾದವನ್ನೆಲ್ಲ ಕೊಟ್ಟಿರ್ತಾರೆ, ಅದನ್ನ ತೆಗೆದು ಕಿವಿಯೇ ಹಾಕೊಂಡ್ಬಿಡೋದು. ಕಿವಿ ಹಾಕೊಂಡ್ರೆ ಏನಾಗುತ್ತೆ ಅಂದ್ರೆ ಪೂರ್ವ ಪುಣ್ಯ ವಿನಶ್ಯತಿ ಅಂತಿದೆ. ಹಿಂದೆ ಮಾಡಿದ ನಾವು ಪುಣ್ಯ ಎಲ್ಲ ವಿನಶ್ಯತಿ, ಅದಕ್ಕೆ ಇದಾಗ್ತದೆ ಅಂತ. ಈ ಗ್ರಹಣ ಕಾಲದಲ್ಲೂ ಹಾಗೆ ನಾವು ಜಪಾನುಷ್ಠಾನಗಳನ್ನ ಮಾಡದೇ ಹೋದಲ್ಲಿ ನಮಗೆ ಹಿಂದೆ ಉಪದೇಶಿಸಲ್ಪಟ್ಟ ಮಂತ್ರಗಳ ಶಕ್ತಿ ಏನಿದೆಯೋ ಅದೆಲ್ಲವೂ ಸಹಿತವಾಗಿ ಹೋಗ್ಬಿಡ್ತದೆ. ಆ ಮಂತ್ರಗಳ ಫಲ ಕೊಡೋದಿಲ್ಲ ಅಂತಿದೆ. ಆದ್ದರಿಂದ ಸಾಧಾರಣವಾಗಿ ಈ ಆಚಾರವಂತರು ಆ ಕಾಲದಲ್ಲಿ, ಅಂದ್ರೆ ಏನು, ಗ್ರಹಣ ಹಿಡಿದ ತಕ್ಷಣದಲ್ಲಿ ಸ್ನಾನವನ್ನು ಮಾಡಿ ಆಚಮನ ಮಾಡ್ಕೊಂಡು ಜಪ ಮಾಡ್ಬೇಕು ಒಳ್ಳೆದೆ. ಆದ್ರೆ ಅಲ್ಲಿ ನೀರು ಕುಡಿಬಾರ್ದು ಅಂತ. ಆದ್ರಿಂದ ಏನ್ ಮಾಡ್ತಾರೆ, ಶ್ರೋತ್ರಾಚಮನವನ್ನು ಮಾಡ್ಕೊಳ್ತಾರೆ. ಶ್ರೋತ್ರಾಚಮನ ಅಂದ್ರೆ ಕಿವಿಯನ್ನು ಮುಟ್ಕೊಂಡ್ ಬಿಟ್ರೆ ಆಯ್ತು. ಆಚಮನ ಮಾಡಿದಷ್ಟೇ ಪುಣ್ಯ ಇರ್ತದೆ. ಅದು ಬಲದ ಕಿವಿಯನ್ನು ಮುಟ್ಕೊಳ್ಳೋದ್ರಿಂದ ಅದು ವಿಷ್ಣುವಿನ ಸನ್ನಿಧಿ ಅಂತ. ಆ ವಿಷ್ಣುವಿನ ಸನ್ನಿಧಿಯನ್ನು ನಾವು ಮುಟ್ಟಿಕೊಳ್ಳೋದ್ರಿಂದ ಆಗ ಆಚಮನ ಮಾಡಿದಷ್ಟೇ ಪುಣ್ಯ ಇರ್ತದೆ. ಆ ನಂತರದಲ್ಲಿ ಪ್ರಾಣಾಯಾಮ ಇತ್ಯಾದಿಗಳನ್ನ ಮಾಡಿಕೊಂಡು ಜಪಾನುಷ್ಠಾನವನ್ನು ಆರಂಭ ಮಾಡಬಹುದು. ಇದು ಎಲ್ಲಿ ಗ್ರಹಣ ಮೋಕ್ಷ ಪರ್ಯಂತರವಾಗಿ ಇಲ್ಲಿ ಮೂರು ಗತಿಗಳಿದಾವೆ. ಒಂದು ಉನ್ಮೀಲನ ಕಾಲ, ಒಂದು ಸಮ್ಮಿಲನ ಕಾಲ, ಒಂದು ಮಧ್ಯಮ ಕಾಲ, ಮತ್ತೆ ಉನ್ಮೀಲನ ಕಾಲಗಳು. ಸಮ್ಮಿಲನ ಕಾಲ ಅಂದ್ರೆ ಆರಂಭ ಹಿಡಿಯುವಂತಹ ಸಂದರ್ಭ. ಅಂದ್ರೆ ಅಲ್ಲಿ ಒಂದು ವಸ್ತುವನ್ನ ನಾವು ಒಂದು ಹೂ ಇರ್ತದೆ, ಆ ಹೂವನ್ನ ತುಂಬಿ ಬಂದು ಅದನ್ನ ಏನು ಮಾಡ್ತದೆ, ಅದನ್ನ ಟಚ್ ಮಾಡುವಂತ ಒಂದು ಸಂದರ್ಭ, ಅದಕ್ಕೆ ಸಮ್ಮಿಲನ ಕಾಲ ಅಂತ ಹೆಸರು. ಅದೇ ಮಧ್ಯಮ ಕಾಲ ಅಂದ್ರೆ ಅದನ್ನ ಸರಿಯಾಗಿ ಹೀರುವಂತದ್ದು, ಆ ಕಾಲಕ್ಕೆ ಇದು ಮಧ್ಯಮ ಕಾಲ ಅಂತ. ಅದನ್ನ ಬಿಟ್ಟು ಸಾವಕಾಶವಾಗಿ ಬಿಟ್ಟು ಹೋಗುವಂತಹ ಕಾಲ, ಅದಕ್ಕೆ ಉನ್ಮೀಲನ ಕಾಲ ಹೇಳುವಂಥದ್ದು. ಈ ಮೂರು ಕಾಲದಲ್ಲೂ ಸಾಕಷ್ಟು ವಿಚಾರಗಳನ್ನು ಮಾಡಿಕೊಂಡು ಜಪಾನುಷ್ಠಾನಗಳನ್ನು ಮಾಡಿಕೊಳ್ಬೇಕು. ದೈವತಾರಾಧನೆ ಅಂತ ಹೇಳ್ಬೋದು. ಖಂಡಿತವಾಗಿ ನಮ್ಮ ಅನುಷ್ಠಾನ ದೇವತೆಗಳನ್ನ, ನಮ್ಮ ಕುಲದೇವತೆಗಳನ್ನ, ಅದರಲ್ಲೂ ನಮ್ಮ ಮನೆಯ ದೇವತೆಗಳನ್ನ, ಈಗ ಉದಾಹರಣೆಗೆ ನಾವು ಮೂರ್ತಿಗಳನ್ನೆಲ್ಲ ಮನೆಯಲ್ಲಿ ಇಟ್ಕೊಂಡಿರ್ತೇವೆ. ಈ ಕಾಲದಲ್ಲಿ ಆ ಮೂರ್ತಿಗಳಿಗೆ ಗ್ರಹಣ ಹಿಡಿಯುವ ಸಂದರ್ಭ ಇರ್ತದೆ. ಅದನ್ನ ನೋಡಿ, ಇಲ್ಲಿ ದೇವಸ್ಥಾನದ ಬಾಗಿಲನ್ನು ಮುಚ್ಚಿರ್ತಾರೆ. ದೇವಸ್ಥಾನದಲ್ಲಿರುವಂತಹ ಅಲಂಕಾರ ಮಾಡಿದ ವಸ್ತುಗಳನ್ನೆಲ್ಲವನ್ನು ತೆಗೆದು ಅವುಗಳಿಗೆ ಅಭಿಷೇಕವನ್ನು ಮಾಡುವಂತಹದ್ದು, ಅದೆಲ್ಲ ದೇವಸ್ಥಾನದ ಬಾಗಿಲನ್ನೇ ಮುಚ್ಚಿರೋದು. ಅರ್ಥಾತ್ ಆ ಗ್ರಹಣದ ಕಣಗಳು ಈ ದೇವಸ್ಥಾನವನ್ನ ಪ್ರವೇಶಿಸದೇ ಇರಲಿ ಅಂತ. ಆದ್ರಿಂದ ಮನೆಯಲ್ಲೂ ಸಹಿತವಾಗಿ ದೇವರ ವಿಗ್ರಹಗಳನ್ನೆಲ್ಲವನ್ನು ಏನ್ ಮಾಡಿರ್ತಾರೆ, ಮಡಿಯಿಂದ ಮುಚ್ಚಾಕಿರ್ತಾರೆ. ಅರ್ಥಾತ್ ಅಥವಾ ನೀರಿನಲ್ಲಿ ಜಲಾಧಿವಾಸ ಮಾಡಿರ್ತಿರ್ತಾರೆ. ಜಲಾಧಿವಾಸವನ್ನು ಮಾಡುವಂತಹ ಪದ್ಧತಿ ಇದೆ.
ಗ್ರಹಣ ಮೋಕ್ಷ ನಂತರದಲ್ಲಿ ಆ ಜಲದಿಂದ ನೀರನ್ನು ತೆಗೆದು ಮತ್ತೆ ಪುನಃ ಅಭಿಷೇಕವನ್ನು ಮಾಡಿ ದೇವರ ಪೂಜೆ ಮಾಡುವಂತ ಮೋಕ್ಷ ಕಾಲ ಈ ರೀತಿ. ಆಮೇಲೆ ಚಂದ್ರ ಗಾಯತ್ರಿ ಏನಾದ್ರು ಪಠಣೆ ಮಾಡ್ಕೊಳ್ಳೋದು ಒಳ್ಳೇದು ಅಂತ. ಖಂಡಿತವಾಗಿ ಚಂದ್ರ ಗಾಯತ್ರಿ ಮಾಡಬಹುದು, ಅಥವಾ ಇಲ್ಲ ಹೋದ್ರೆ ರಾಹುವಿನ ಗಾಯತ್ರಿಯನ್ನು ಮಾಡ್ಕೊಳ್ಬಹುದು, ಅದನ್ನು ಮಾಡಬಹುದು. ಅದಕ್ಕಿಂತಲೂ ಮುಖ್ಯವಾಗಿ ಗಾಯತ್ರಿ, ನಗಾಯತ್ರಿಯ ಪರಂ ಮಂತ್ರಂ, ಗಾಯತ್ರಿ ಮಂತ್ರಕ್ಕಿಂತಲೂ ಶ್ರೇಷ್ಠವಾದ ಮಂತ್ರ ಗಾಯತ್ರಿ ಮಂತ್ರವನ್ನು ಸ್ಮರಣೆ ಮಾಡೋದ್ರಿಂದ ಆ ಕಾಲದಲ್ಲಿ ನಿಷ್ಠೆಯಿಂದ ಪ್ರಾಣಾಯಾಮ ಇತ್ಯಾದಿಗಳನ್ನು ಮಾಡೋದ್ರಿಂದಲೂ ಸಹಿತವಾಗಿ ಆರೋಗ್ಯವಂತರಾಗಲಿಕ್ಕೆ ಸಾಧ್ಯತೆ ಇದೆ. ಇನ್ನು ನಾಳೆ ಅಂದ್ರೆ ಇವತ್ತಿನ ಗ್ರಹಣ ಏನಿದೆ ಅದನ್ನ ವಿಶೇಷವಾಗಿ ರಕ್ತಚಂದನ ಗ್ರಹಣ ಅಂತ ಹೇಳ್ತಾರೆ. ನಕ್ಷತ್ರ ಅವರು, ಏನಿದ್ರ ವಿಶೇಷ? ರಕ್ತಚಂದನ ಗ್ರಹಣ ಅಂತ ಯಾಕೆ ಹೇಳ್ತಾರೆ? ಖಗ್ರಾಸ, ಖಂಡಗ್ರಾಸ, ಇದೇ ರೀತಿಯಲ್ಲಿ ಆ ಗ್ರಹಕ್ಕೆ ಅರ್ಥಾತ್ ಸೂರ್ಯ ಅಥವಾ ಚಂದ್ರ ಗ್ರಹಕ್ಕೆ ಒಂದು ವರ್ಣದ ಮರೆ ಆಗುತ್ತದೆ. ವರ್ಣ ಅರ್ಥಾತ್ ಬಣ್ಣದ ಮರೆ ಆಗತ್ತೆ. ಅದು ರಕ್ತಚಂದನದ ವರ್ಣವಾಗಿರುತ್ತೆ ಅನ್ನುವಂತಹ ದೃಷ್ಟಿಯಿಂದ ರಕ್ತಚಂದನ ವರ್ಣವನ್ನ ಹೊಂದಿದಂತಹ ಚಂದ್ರನಿಗೆ ಈ ರೀತಿಯ ಒಂದು ನಿರ್ಣಯಗಳನ್ನು ರಕ್ತಚಂದನ ಅಂತ. ಮತ್ತೊಂದಿದೆ, ಈ ರಕ್ತಚಂದನ ಹೇಳುವಾಗ ನಮಗೆ ಕೆಂಪು ಗಂಧ ಅಂತ ಹೇಳ್ತೇವೆ. ಈ ಚಂದನ ಅಂದ್ರೆ ಗಂಧ, ಅಲ್ಲಿ ಕೆಂಪು ಗಂಧ ಅಂತ ಹೇಳ್ತೇವೆ. ಈ ಗಂಧ ಬೇರೆ, ಚಂದನ ಬೇರೆ. ಅದನ್ನು ಸಾಧಾರಣವಾಗಿ ರಕ್ತಗಂಧಾನುಲಿಪ್ತಾಂಗೋ ರಕ್ತ ಪುಷ್ಪೈ ಸುಪೂಜಿತಂ, ಇದು ಗಣಪತಿ ಉಪನಿಷತ್ನಲ್ಲಿ ಬರುತ್ತೆ. ರಕ್ತಗಂಧದಿಂದ ಗಣಪತಿಗೆ ಅಭಿಷೇಕವನ್ನು ಮಾಡೋದ್ರಿಂದ ಅಥವಾ ರಕ್ತಗಂಧವನ್ನು ಗಣಪತಿಗೆ ಹಚ್ಚುವುದರಿಂದ ಗಣಪತಿಯ ಅನುಗ್ರಹ ಬೇಗ ಆಗುತ್ತೆ ಹೇಳುವಂತಹದ್ದು. ಅಥವಾ ಈಗ ನೋಡಿ, ಉದಾಹರಣೆಗೆ ಚೈನಾ ದೇಶದಲ್ಲಿ ನಾವು ತಗೊಂಡ್ರೆ ಅವರು ಜಪಾನುಷ್ಠಾನ ಮಾಡುವಂತಹ ಮಣಿ ಇದೆಯಲ್ಲ, ಅದಷ್ಟು ರಕ್ತ ಚಂದನದ ಮಣಿ. ಅದರಲ್ಲಿ ಜಪವನ್ನು ಮಾಡುವಾಗ ಸಾಧಾರಣವಾಗಿ ಬೇಗನೆ ಜಪ ಸಿದ್ಧಿ ಆಗುತ್ತೆ ಹೇಳುವಂತಹದ್ದು. ಆದ್ರಿಂದ ಕಾಣೋದ್ರಿಂದ, ಆ ಬಣ್ಣದಲ್ಲಿ ಕಾಣೋದ್ರಿಂದ ಅಲ್ಲೊಂದು ವಿಶೇಷತೆ ಇದೆ. ನೋಡಿ, ಆ ಗ್ರಸ್ತವಾದಾಗ ಏನಾಗಿರುತ್ತೆ ಅಂದ್ರೆ ಅದರಲ್ಲಿ ಸುತ್ತಲೂ ಒಂದು ರೀತಿಯ ಛಾಯೆ ಮೂಡುತ್ತೆ. ಆ ಛಾಯೆ ರಕ್ತಚಂದನದ ಆಕೃತಿಯಲ್ಲಿರ್ತದೆ ಹೇಳುವಂತಹದ್ದು. ಉದಾಹರಣೆಗೆ ಈ ಅರ್ಜುನ ವೃಕ್ಷ ಅಂತ ಕೇಳಿರ್ಬೋದು ನೀವು. ಅರ್ಜುನ ವೃಕ್ಷ ಅಂದ್ರೆ ಮತ್ತಿ ಮರಕ್ಕೆ ಅರ್ಜುನ ವೃಕ್ಷ ಅಂತ. ಅದಕ್ಕೆ ಕತ್ತಿಯಿಂದ ನಾವು ಕುಕ್ಕನ್ನು ಹೊಡೆದಾಗ ಅಲ್ಲೊಂದು ರೀತಿಯಂತಹ ಒಂದು ನೀರು ಬರುತ್ತೆ. ಆ ನೀರು ರಕ್ತಚಂದ್ರದ ಆಕೃತಿಯಲ್ಲೇ ಇರ್ತದೆ. ಆದ್ರಿಂದ ಮನುಷ್ಯನಿಗೆ ರಕ್ತ ವೃದ್ಧಿಗೆ ವಿಶೇಷವಾಗಿ ಅವರೇನು ಅಂದ್ರೆ ಅರ್ಜುನಾರಿಷ್ಟವನ್ನು ಕೊಡ್ತಾರೆ. ಗುರುಗಳೇ, ಇನ್ನು ನಕ್ಷತ್ರ ಅವರೇ, ಗ್ರಹಣದ ದಿನ ಜನಸಾಮಾನ್ಯರಲ್ಲಿ ಇವಾಗ ಬೇರೆ ಬೇರೆ ರಾಶಿಯವರು ಇರ್ತಾರೆ, ಬೇರೆ ಬೇರೆ ನಕ್ಷತ್ರದಲ್ಲಿ ಹುಟ್ಟಿದಂಥವ್ರು ಇರ್ತಾರೆ. ಬೇರೆ ಇದರಲ್ಲೂ ಕೂಡ ಗ್ರಹಣದಲ್ಲೂ ಕೂಡ ಶುಭ ಅಶುಭ ಫಲಗಳು ಇರ್ತವ ಅಂತ? ಖಂಡಿತವಾಗಿ ಅದನ್ನ ಅನುಕರಣೆ ಮಾಡುವವನ ಮೇಲೆ ನಿರ್ಣಯಿಸಲ್ಪಡುತ್ತದೆ, ಆತನ ನಂಬಿಕೆಯ ಮೇಲೆ ನಿರ್ಣಯಿಸಲ್ಪಡುತ್ತದೆ. ಒಂದು ಮಾನಸಿಕವಾದಂತಹ ನಂಬಿಕೆ ಆದ್ರೆ, ಮತ್ತೊಂದು ಅವನ ಅನುಕರಣೆ. ಮಾನಸಿಕವಾದಂತಹ ನಿರ್ಣಯದ ಮೇಲೆ ಅವನ ಅನುಕರಣೆ ಇರ್ತದೆ. ಅದನ್ನ ಆರಂಭದಲ್ಲಿ ಹೇಳಿದ ಹಾಗೆ ಸದುಪಯೋಗ ಅಥವಾ ದುರುಪಯೋಗ. ಉದಾಹರಣೆಗೆ ಆ ಗ್ರಹಣ ಕಾಲವನ್ನ ಆಧ್ಯಾತ್ಮ ಜೀವಿಯಾದಂತವನು ಅಥವಾ ಆಧ್ಯಾತ್ಮಿಕ ನಂಬಿಕೆ ಇರತಕ್ಕಂಥವನು ಆ ಗ್ರಹಣ ಕಾಲವನ್ನ ಬಹುತೇಕ ಸದುಪಯೋಗ ಮಾಡಿಕೊಳ್ಳುವುದಕ್ಕೆ ಅವಕಾಶ ಉಂಟು. ಅದರ ನಂಬಿಕೆ ಅಥವಾ ಇಚ್ಛಾಶಕ್ತಿ ಇಲ್ಲದವನು ಅದನ್ನ ದುರುಪಯೋಗ ಮಾಡಿಕೊಳ್ಳುವಲ್ಲಿಯೂ ಅವನಿಗೆ ಅವಕಾಶಗಳಿದ್ದಾವೆ. ಹೇಗೆ? ಅರ್ಥಾತ್ ಆ ಗ್ರಹಣ ಕಾಲದಲ್ಲಿ ನಾವು ಮಾಡುವಂತಹ ಜಪಗಳಿರಬಹುದು, ತಪಗಳಿರಬಹುದು, ದೇವತಾ ಆರಾಧನೆಗಳು ಯಾವುದೇ ಇದ್ರೂ ಕೂಡ ಒಂದು ಬಾರಿ ಮಾಡಿದರೆ ಅದಕ್ಕೆ 10ರಷ್ಟು ಫಲದ ನಿರ್ಣಯವನ್ನ ಹೇಳ್ತಾರೆ. ಆದ್ರಿಂದ ಅದರ ಅರ್ಥ 10 ದಿವಸ ಮತ್ತೆ ಮಾಡದಿದ್ರೆ ನಡೀತದೆ ಅನ್ನುವುದು ಅದರ ಅರ್ಥ ಅಲ್ಲ. ಆದರೆ ಆ ಕಾಲದಲ್ಲಿ ಪುಣ್ಯ ಸಂಚಯನ ಮಾಡುವಲ್ಲಿ ಬಹಳ ಮುಖ್ಯವಾದಂತಹ ಕಾಲಘಟ್ಟವಾದದ್ರಿಂದ ಆ ಸಂದರ್ಭಗಳನ್ನ ನಾವು ಉಪಯೋಗ ಮಾಡಿಕೊಳ್ಳುವಂತದ್ದು ಬಹಳ ಮುಖ್ಯ ಆಗಿರುತ್ತದೆ. ಅದನ್ನ ಉಪಯೋಗ ಮಾಡಿಕೊಳ್ಳುವವನ ಇಚ್ಛಾಶಕ್ತಿಯ ಮೇಲೆ ನಿರ್ಣಯ ಮಾಡೋದು ಬಹಳ ಉತ್ತಮ ಅನ್ನುವಂಥದ್ದು. ಇನ್ನು ಗುರುಗಳೇ, ನಾಳೆ ಚಂದ್ರಗ್ರಹಣ ಸಂಭವಿಸ್ತಾ ಇರತಕ್ಕಂಥದ್ದು ಅದು ಕನ್ಯಾ ರಾಶಿ ಹಸ್ತ ನಕ್ಷತ್ರದಲ್ಲಿ. ಹಾಗಾಗಿ ಅದರ ಆಧಾರದಲ್ಲಿ ಯಾವ ಯಾವ ರಾಶಿಯವರಿಗೆ ಏನೇನು ಫಲಗಳು ಕಾದಿದೆ ನಾಳೆ ಅಂತಕ್ಕಂಥದ್ದನ್ನ ವ್ಯಾಖ್ಯಾನ ಮಾಡಬಹುದಾ? ಖಂಡಿತವಾಗಿ. ನೋಡಿ, ಈಗ ರಾಹು ಇರುವುದು ಈಗ ಕನ್ಯಾ ರಾಶಿಯಲ್ಲೇ ಇದ್ದಾನೆ. ಸರಿ. ಚಂದ್ರನು ಸಹಿತವಾಗಿ ಹಸ್ತ ನಕ್ಷತ್ರಕ್ಕೆ ಬಂದಿದ್ದಾನೆ. ಹಸ್ತ ನಕ್ಷತ್ರಕ್ಕೆ. ಸರಿ. ಅದು ಆ ಹಸ್ತ ನಕ್ಷತ್ರ, ರಾಹು ಇರುವಂತಹ ನಕ್ಷತ್ರದಲ್ಲಿ ಬಂದು ಸೇರಿದಾಗ, ಅಂದ್ರೆ ಒಂದೇ ರೇಖೆಗೆ ಬಂದಾಗ ಅಥವಾ ಒಂದೇ ಡಿಗ್ರಿಯಲ್ಲಿ ಬಂದಾಗ ಸಾಧಾರಣವಾಗಿ ಅಲ್ಲಿ ಗ್ರಸ್ತ ಆಗುವಂತಹದ್ದು. ಸರಿ. ಹಸ್ತ ನಕ್ಷತ್ರದವರಿಗೆ ವಿಶೇಷವಾದಂತಹ ತೊಂದರೆಯನ್ನು ಕೊಡುವಂತಹದ್ದು ಅದು ಹಸ್ತ ನಕ್ಷತ್ರದ ಕನ್ಯಾ ರಾಶಿಯವರಿಗೆ. ಇಲ್ಲಿ ಕನ್ಯಾ ರಾಶಿ ಹೇಳಿ ತಗೊಳ್ಳುವಾಗ ಉತ್ತರ ನಕ್ಷತ್ರದವರು ಇದ್ದಾರೆ, ಚಿತ್ರ ನಕ್ಷತ್ರದವರು ಇದ್ದಾರೆ, ಅವರಿಗೂ ಸಹಿತ ತೊಂದರೆ ಇದ್ದೇ ಇರುತ್ತೆ. ಮತ್ತೆ ಈ ಚಂದ್ರನ ನಕ್ಷತ್ರಗಳೇ ಇದಾವೆ, ವಿಶೇಷವಾಗಿ ಶ್ರವಣ ನಕ್ಷತ್ರ ಮತ್ತು ರೋಹಿಣಿ ನಕ್ಷತ್ರ, ಹಸ್ತ ನಕ್ಷತ್ರ, ಈ 3 ನಕ್ಷತ್ರಗಳಿಗೆ ಚಂದ್ರ ಅಧಿಪತಿ. ಸರಿ. ಈ ಚಂದ್ರನ ನಕ್ಷತ್ರಗಳಿಗೆ ಎಲ್ಲರಿಗೂ ಸಹಿತವಾಗಿ ತೊಂದರೆ ಆಗಿರುವಂತಹದ್ದು, ತೊಂದರೆ ಆಗತಕ್ಕಂಥದ್ದು. ಅದಕ್ಕಿಂತಲೂ ಮುಖ್ಯವಾಗಿ ಚಂದ್ರನ ದೃಷ್ಟಿ ಇರುವುದು ಯಾವುದಕ್ಕೆ? ಮೀನ ರಾಶಿಗೆ ಇರುತ್ತೆ. ಹೀಗಾಗಿ ಅವನು ಸಪ್ತಮ ದೃಷ್ಟಿ ಉಳ್ಳವನು ಮಾತ್ರ. ಅದನ್ನ ಆ 7ನೇ ರಾಶಿ ಮೀನ ರಾಶಿಯವರಿಗೆ ಸಾಕಷ್ಟು ತೊಂದರೆ ಇರ್ತದೆ. ಯಾಕಂದ್ರೆ ಈ ರಾಹುವಿನ ಒಂದು ಅರ್ಧ ಭಾಗ ಅಲ್ಲಿ ತುದಿಯಲ್ಲಿ ಹೋಗಿ ಕುತ್ಕೊಂಡು ಬಿಟ್ಟಿದ್ದಾರೆ ಮೀನ ರಾಶಿಯಲ್ಲಿ, ಅದನ್ನ ಅಲ್ಲಿರುತ್ತೆ. ಮತ್ತೆ
ಸುತೆ ಸಪ್ತಮೆ ರಾಹು ದೃಷ್ಟಿರು ವಿಧತ್ತೆ. ನಾವು ರಾಹು ಮತ್ತು ದೃಷ್ಟಿಯನ್ನು ನೋಡಬೇಕು ಆದ್ರೆ 5ನೇ ಮನೆಯನ್ನ ಮತ್ತು 7ನೇ ಮನೆಯನ್ನ ಮತ್ತು 9ನೇ ಮನೆಯನ್ನ ಸುತ 7ನೇ ಮನೆಯನ್ನ ನೋಡ್ಬೇಕು ಅಂತ. ಅದನ್ನ 5ನೇ ಮನೆ ಯಾವ್ದಾಗುತ್ತೆ, ಇಲ್ಲಿ ಮಕರ ರಾಶಿ ಆಗುತ್ತೆ ರಾಹು ನಿತ್ತ ಕ್ಷೇತ್ರದಿಂದ. ಈ ಕಡೆಯಿಂದ ನಾವು ನೋಡುವಾಗ ವೃಷಭ ರಾಶಿ ಆಗುತ್ತೆ. ಆ ವೃಷಭ ರಾಶಿಯವರಿಗೆ ಮಕರ ರಾಶಿಯವರಿಗೂ ತೊಂದರೆ ಇದ್ದೇ ಇರುತ್ತೆ. ಮಿಥುನ ರಾಶಿಯವರಿಗೆ ತೊಂದರೆ ಇರುತ್ತೆ, ಯಾಕಂದ್ರೆ ಕರ್ಮಸ್ಥಾನ ಉದ್ಯೋಗ ಸ್ಥಾನ ಅಲ್ಲಿಗೆ ತೊಂದರೆ ಇರುತ್ತೆ. ಆನಂದದಲ್ಲಿ ಕುಂಭ ರಾಶಿಯವರಿಗೆ ತೊಂದರೆ ಇರ್ತದೆ, 6ನೇ ಮನೆಯಲ್ಲಿ ಇರುತ್ತೆ. ಹೀಗಾಗಿ ಕುಂಭ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ವಿಶೇಷವಾದಂತಹ ತೊಂದರೆ. ಅದರ ಜೊತೆಯಲ್ಲೂ ಜಾಸ್ತಿಯಾಗಿ ತೊಂದರೆ ಇರುವಂತಹದ್ದು ಯಾವುದಕ್ಕೆ ಅಂದ್ರೆ ಮಕರ ರಾಶಿಯವರಿಗೆ ಮತ್ತು ವೃಷಭ ರಾಶಿಯವರಿಗೆ ಜಾಸ್ತಿ ತೊಂದರೆ ಇರುವಂತಹದ್ದು. ಹೀಗಾಗಿ ಇದು ರಾಹುವಿನ ದೃಷ್ಟಿ ಬೀಳುವಂತಹದ್ದು. ಇನ್ನು ಮೀನ ರಾಶಿಯವರಿಗೆ ಚಂದ್ರ ಇಲ್ಲಿ ಗ್ರಸ್ತನಾಗಿದ್ದಾಗ ಚಂದ್ರ ಮೀನ ರಾಶಿಯವರನ್ನು ನೋಡೋದ್ರಿಂದ ಆ ಮೀನ ರಾಶಿಯವರಿಗೂ ಸಹಿತವಾಗಿ ಜಾಸ್ತಿ ಆದ ತೊಂದರೆಗಳು. ಇನ್ನು ಈಗ ನೀವು ಒಟ್ಟು 6 ರಾಶಿಗಳ ಬಗ್ಗೆ ಹೇಳಿದ್ರಿ ಗುರುಗಳೇ, ಖಂಡಿತವಾಗಿ ಇನ್ನು ಉಳಿದ 6 ರಾಶಿಯವರಿಗೆ ಶುಭ ಫಲಾಫಲಗಳು ಅಂತ ಹೇಳಬಹುದಾ? ನೋಡಿ, ಈಗ ಗ್ರಹಣ ದೋಷ ಎಲ್ಲಾ ರಾಶಿಯವರಿಗೂ ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಯಾಕೆಂದ್ರೆ ನಾವು ಭಾವವನ್ನು ಚಿಂತನೆ ಮಾಡುವಾಗ ಅಲ್ಲಿ ಪ್ರಥಮ ಭಾವ, ದ್ವಿತೀಯ ಭಾವ, ತೃತೀಯ ಭಾವ ಇತ್ಯಾದಿಗಳನ್ನು ಚಿಂತನೆ ಮಾಡ್ತೇವೆ. ಲಗ್ನ ಭಾವದಿಂದ ಶರೀರವನ್ನ, ದ್ವಿತೀಯ ಭಾವದಿಂದ ಕುಟುಂಬವನ್ನ, ತೃತೀಯ ಭಾವದಿಂದ ಸಹೋದರನ್ನ, 4ನೇ ಭಾವದಿಂದ ಮನೆಯನ್ನ, ಅರ್ಥಾತ್ ಮನೆಗೂ ದೋಷ ಇರುತ್ತೆ. ಆದ್ರಿಂದ ಈ ಗ್ರಹಣ ಹಿಂದೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ, ಈ ಗ್ರಹಣ ಆದ ನಂತರ ಗ್ರಹಣದ ಕರಿ ಅಂತ ತೆಗಿತಿದ್ರು. ಅರ್ಥಾತ್ ಗ್ರಹಣ ಮುಗಿದ ನಂತರದಲ್ಲಿ ಮನೆಗೆ ಗೋಮಯ ಹಾಕಿ ಸಾರಿಸಿ ಶುದ್ಧೀಕರಿಸಿ ಆ ನಂತರದಲ್ಲಿ ಸ್ನಾನಕ್ಕೆ ಹೋಗುವಂತಹ ಒಂದು ಪದ್ಧತಿ ಇತ್ತು. ಇದೆಲ್ಲ ಏನು ಅಂತಂದ್ರೆ ಆ ಮನೆಗೂ ಇರುತ್ತೆ. ಪಂಚಮ ಭಾವ ಮಕ್ಕಳಿಗಿರುತ್ತೆ, ಷಷ್ಠ ಭಾವ ಶತ್ರುಗಳಿಗೂ ಬಿಡಲ್ಲ, ಸಪ್ತಮ ಭಾವ ಹೆಂಡತಿಗಿರುತ್ತೆ. ಹೀಗೆ ಅಂದ್ರೆ ಅರ್ಥಾತ್ 12 ರಾಶಿಯವರು ಸಹಿತವಾಗಿ ಗ್ರಹಣಾಚರಣೆಯನ್ನು ಮಾಡಲೇಬೇಕು. ಖಂಡಿತ ಗುರುಗಳೇ. ಇನ್ನು ಯಾವ ರಾಶಿಯವರಿಗೆ ಈ ಗ್ರಹಣದಿಂದ ತೊಂದರೆ ಇದೆ ಅಂತಕ್ಕಂಥದ್ರ ಬಗ್ಗೆ ಮಾತ್ರ ಹೇಳಿದ್ದಾರೆ. ಶುಭ ಫಲಗಳಿರ್ತಕ್ಕಂಥ ರಾಶಿಗಳು ಇದೆ. ಅದಕ್ಕಿಂತ ಮುಖ್ಯವಾಗಿ ಗ್ರಹಣ ಮೋಕ್ಷ ನಂತರ ಈ ರಾಶಿಯವರು ಯಾರ್ಯಾರಿಗೆ ಅನಿಷ್ಟ ಫಲಗಳಿದೆ, ಯಾರ್ಯಾರಿಗೆ ಶುಭ ಫಲಗಳಿದೆ, ಗ್ರಹಣ ಬಿಟ್ಟ ನಂತರ ಏನು ಮಾಡಬೇಕು ಅವರು, ಅದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮುಂದುವರಿಸ್ತೀನಿ ಒಂದು ಪುಟ್ಟ ವಿರಾಮದ ನಂತರ. ಗ್ರಹಣ ಗ್ರಹಚಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಮಾತುಕತೆಯ ಅಂತಿಮ ಹಂತಕ್ಕೆ ನಾವೀಗ ಬರ್ತಾ ಇದ್ದೀವಿ. ಇಲ್ಲಿ ತನಕ ಗ್ರಹಣ ಅಂತಂದ್ರೆ ಏನು, ಗ್ರಹಣ ಯಾವ ಸಮಯದಲ್ಲಿ ಹಿಡಿಯುತ್ತೆ, ಆ ಸಂದರ್ಭದಲ್ಲಿ ನಾವು ಏನೆಲ್ಲ ಮುನ್ನೆಚ್ಚರಿಕೆಗಳನ್ನ ತಗೊಳ್ಬೇಕು, ಯಾವ ರಾಶಿಯವರಿಗೆ ತೊಂದರೆ ಇದೆ, ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ವಿವರವಾಗಿ ಮಾತನಾಡಿದ್ವಿ. ಬಹಳ ಪ್ರಮುಖವಾದ ಘಟ್ಟ ಅಂತಂದ್ರೆ ಗ್ರಹಣ ಮೋಕ್ಷ ಸಂದರ್ಭದಲ್ಲಿ ಅಥವಾ ಗ್ರಹಣ ಮೋಕ್ಷಾನಂತರ ಮಾಡಬೇಕಾದಂತಹ ವಿಧಿವಿಧಾನಗಳು ಏನೇನು ಅಂತ ಅದ್ರ ಬಗ್ಗೆ ಮಾತುಕತೆಯನ್ನಾಡೋಣ. ನಕ್ಷತ್ರಿ ಅವರೇ, ಈಗ ಗ್ರಹಣ ಮೋಕ್ಷ ಇರ್ತಕ್ಕಂಥದ್ದು ರಾತ್ರಿ 7:15 ಇವತ್ತು 7:15 ಆಸುಪಾಸಿನ ಸಮಯ ಅಥವಾ ಅದಾದ ನಂತರ ಪಾಲಿಸಬೇಕಾದ ನಿಯಮಗಳು ಏನು ಅಂತ. ಬಹಳ ಮುಖ್ಯವಾಗಿ ಪೂರ್ವ ತಯಾರಿಯ ಪದಾರ್ಥಗಳ ಸೇವನೆ ಅನ್ನುವುದು ಅದು ನಿಷಿದ್ಧ. ಮನೆಯಲ್ಲಿ ಯಾವ ಅಡುಗೆನೂ ಮಾಡಿ ಇಟ್ಟಿರಬಾರದು, ಖಂಡಿತವಾಗಲು. ಇದು ಬಹಳ ಮುಖ್ಯವಾದ ಅಂಶ. ಸರಿ. ಮತ್ತೆ ಬಹುತೇಕ ಅನುಕೂಲದ ಚಿಂತನೆಯಲ್ಲಿ ದರ್ಬೆ ಮತ್ತೆ ಗರಿಕೆಗಳನ್ನೆಲ್ಲ ಇಟ್ಟು ಅನಿವಾರ್ಯ ಪದಾರ್ಥಗಳನ್ನ ಇಡಲೇಬೇಕಾದಂತಹ ಸನ್ನಿವೇಶಗಳು, ಹಾಲು ಮೊಸರು ಅದನ್ನೆಲ್ಲ ಆ ಪ್ರಕಾರದಲ್ಲಿ ಗರಿಕೆ ಮತ್ತೆ ದರ್ಬೆಯನ್ನ ಅದರಲ್ಲಿ ಇಡುವುದರ ಮೂಲಕ, ಮುಖ್ಯವಾಗಿ ಗ್ರಹಣ ಸ್ಪರ್ಶ ಕಾಲದಲ್ಲಿ ಸ್ನಾನಾದಿಗಳನ್ನ ಮಾಡಿಕೊಂಡು ಗೊತ್ತಿರತಕ್ಕಂತಹ ದೇವರ ನಾಮಾದಿಗಳನ್ನ ಜಪಿಸುವುದರ ಮೂಲಕ ಪುಣ್ಯ ಸಂಚಯವನ್ನ ಮಾಡುವಂತಹದ್ದು. ಗ್ರಹಣ ಮೋಕ್ಷ ನಂತರದಲ್ಲಿಯೂ ಕೂಡ ಹಾಗೆ ಪುನಃ ಸ್ನಾನಾದಿಗಳನ್ನ ಮಾಡಿಕೊಂಡು ಮತ್ತೆ ನಿತ್ಯ ಆನ್ನಿಕಾದಿಗಳನ್ನ ಪೂರೈಸುವುದರ ಮೂಲಕ ಮತ್ತೆ ಹೊಸತಾದಂತಹ ಪದಾರ್ಥಗಳನ್ನ ತಯಾರಿ ಮಾಡುವುದರ ಮೂಲಕ ಆಹಾರಾದಿಗಳನ್ನ ಸೇವನೆ ಮಾಡಬೇಕು ಅನ್ನೋದು ಇದೊಂದು ಸಂಕ್ಷಿಪ್ತವಾದಂತ ಮಾಹಿತಿ. ಇದನ್ನ ವಿಸ್ತೀರ್ಣವಾಗೂ ತೆಗೆದುಕೊಳ್ಳಬಹುದು. ಏನು ಕೇಳಿದ್ರೆ ಬಹಳ ಇಲ್ಲಿ ಗೊಂದಲಗಳು ನಿರ್ಮಾಣ ಆಗ್ತದೆ. ನಮ್ಗೇನು ಪೂರ್ವ ತಯಾರಿಯ ಪದಾರ್ಥಗಳು ಅಂತ ಹೇಳಿದ್ರೆ ಏನು, ಮತ್ತೆ ಊಟೋಪಚಾರಗಳು ಪ್ರಾತಃ ಕಾಲದಲ್ಲಿ ಮಾಡಿಟ್ಟದ್ದನ್ನ ಮತ್ತೆ ಸಂಜೆ ಬಿಸಾಕಬೇಕಾ, ಹೀಗಿದ್ದೆಲ್ಲ ಉಂಟು. ಆದ್ರೆ ಅಲ್ಲಿ ನಮ್ಮದ್ದಾದಂತಹ ಒಂದಿಷ್ಟು ನಿರ್ಣಯಗಳು ಏನು ಕೇಳಿದ್ರೆ ಅಲ್ಲಿನ ಪರಿಸರಕ್ಕೆ ತಕ್ಕಂತೆ ಅದನ್ನ ಮಾಡಿಕೊಳ್ಳತಕ್ಕಂತ ನಿರ್ಣಯಗಳನ್ನ ಮಾಡೋದು ಬಹಳ ಒಳ್ಳೆಯದು. ಬಹಳ ಮುಖ್ಯವಾಗಿ ಅದನ್ನ ಆಧ್ಯಾತ್ಮಿಕ ಚಟುವಟಿಕೆಗೋಸ್ಕರ ಉಪಯೋಗ ಮಾಡಿಕೊಳ್ಳುವಂತಹದ್ದು ಆ ಕಾಲ ಬಹಳ. ಇವಾಗ ಗುರುಗಳೇ ಸಾಮಾನ್ಯವಾಗಿ ಮನೆಯಲ್ಲಿ ಅನ್ನ ಮಾಡಿಟ್ಟಿರ್ತಾರೆ, ಸಾರು ಮಾಡಿಟ್ಟಿರ್ತಾರೆ, ಮಧ್ಯಾಹ್ನ ಮಾಡಿದ ಸಾರನ್ನ ರಾತ್ರಿ ಹೊತ್ತು ಉಪಯೋಗಿಸ್ತಾರೆ. ಆ ರೀತಿ ಮಾಡಿಟ್ಟ ಪದಾರ್ಥಗಳ ಸೇವನೆ ಇವತ್ತು ಬೇಡ. ಖಂಡಿತವಾಗಿ. ಯಾಕೆಂದ್ರೆ ಇದು ಒಂದು ಪುಣ್ಯ ಸಂಚಯನದ ಕಾಲ. ಹೌದು. ಉದಾಹರಣೆಗೆ ನಾವು ಹಿಂದಿನ ಇದನ್ನು ತಗೊಂಡ್ರೆ, ಚರಿತ್ರೆಯನ್ನು ತಗೊಂಡ್ರೆ, ಈ ತ್ರೇತಾಯುಗದಲ್ಲಿ ದಶರಥ ಮಹಾರಾಜ ಇದ್ದ. ಅವನು 60,000 ವರ್ಷಗಳವರೆಗೆ ರಾಜ್ಯಭಾರವನ್ನು ಮಾಡಿದ್ರು ಸಹಿತವಾಗಿ ಆ ಕಾಲದಲ್ಲಿ ಗ್ರಹಣ ಬರಲಿಲ್ಲ. ಅವನು ಒಂದು ಸಂದರ್ಭದಲ್ಲಿ ಹೇಳ್ಕೊಳ್ತಾನಂತೆ, ಏನಂತಂದ್ರೆ ಒಂದು ಸೂರ್ಯಗ್ರಹಣ ಬಂದ್ಬಿಟ್ಟಿದ್ರೆ ನಾನು ಎಷ್ಟೋ ಪುಣ್ಯವನ್ನ ಗಳಿಸ್ತಿದ್ದೆ, ಮಾಡ್ಕೊಳ್ತಾ ಇದ್ದೆ ಅಂತ. ಅರ್ಥಾತ್ ಈ ಗ್ರಹಣ ಕಾಲದಲ್ಲಿ ನಾವು ದಾನವನ್ನು ಮಾಡೋದ್ರಿಂದ
ದಾನವನ್ನು ಮಾಡೋದ್ರಿಂದ. ಒಮ್ಮೆ ದೇವಸ್ಥಾನಕ್ಕೆ ಹೋದ್ರೆ ಹುಂಡಿಗೆ ಹಣವನ್ನು ಹಾಕೋದು, ಅಥವಾ ದೇವಸ್ಥಾನಕ್ಕೆ ಹೋಗೋದಿಲ್ಲ ಮನೆಯಲ್ಲೇ ಎತ್ತಿಡುದು, ಅಥವಾ ಈ ದಶದಾನಗಳಿದಾವೆ. ಗೋ ಭೂ ತಿಲ ಹಿರಣ್ಯ ಆಜ್ಯ ವಾಸೋ ಧಾನ್ಯ ಗುಡಾನಿಚ ರೌಪ್ಯಂ ಲವಣಮಿತ್ಯಾಹೋ ದಶದಾನಾನ್ಯನುಕ್ರಮಾತ್ ಅಂತ ಹೇಳ್ತಾರೆ. ಗೋದಾನ ಭೂದಾನ ತಿಲದಾನ ಇತ್ಯಾದಿಗಳು. ಆ ದಾನಗಳನ್ನ ಮಾಡುವುದರಿಂದ 100ಕ್ಕೆ 100 ಅಥವಾ 100ಕ್ಕೆ 1,00,000 ಪಟ್ಟು ಪುಣ್ಯ ಸಂಚಯನ ಆಗುವಂಥದ್ದು ಈ ಗ್ರಹಣ ಕಾಲದಲ್ಲಿ ದಾನವನ್ನು ಮಾಡೋದ್ರಿಂದ. ಅದನ್ನು ಯಾವಾಗ ಮಾಡಬೇಕಾಗಿದ್ರೆ ಗ್ರಹಣದ ಮಧ್ಯಕಾಲದಲ್ಲಿ, ನಾವು ಮಧ್ಯಕಾಲ ಅಂತ ಹೇಳಿದ್ವಲ್ಲ, ಆ ಮಧ್ಯಕಾಲದಲ್ಲಿ ಗ್ರಹಣಕ್ಕೆ ಮಾಡ್ಕೊಳ್ಬೇಕು, ದಾನವನ್ನು ಮಾಡಬೇಕು. ಆ ದಾನವನ್ನು ಅದೇ ಸಂದರ್ಭದಲ್ಲೇ ಕೊಡಬೇಕು ಅಂದ್ರೆ ಗ್ರಹಣ ಮೋಕ್ಷಾನಂತರದಲ್ಲಿ ಕೊಡುವಂತಹ ಸನ್ನಿವೇಶ ಇದೆ. ಇನ್ನು ಗ್ರಹಣ ಕಾಲದಲ್ಲಿ ನಾವು ಮಾಡಬೇಕಾದ್ದು ಏನು ಅಂದ್ರೆ ಚಂದ್ರೋಪರಾಗ ರಾಹುಗ್ರಸ್ತ ಹೋಮ ಮಾಡುವಂತಹದ್ದು. ಅಂದ್ರೆ ಏನು, ಗ್ರಹಣ ಶಾಂತಿಯನ್ನು ಮಾಡುವ ಪದ್ಧತಿ ಇದೆ. ಚಂದ್ರ ಶಾಂತಿಯನ್ನ ಅಥವಾ ರಾಹು ಶಾಂತಿಯನ್ನ ಮಾಡುವಂತಹದ್ದು ಆ ಕಾಲದಲ್ಲಿ ಮಾಡಿಕೊಳ್ಳುವಂತಹದ್ದು. ಆ ಕಾಲದಲ್ಲಿ ಭೋಜನಾದಿಗಳು ನಿಷಿದ್ಧ. ಯಾವುದೇ ಆಹಾರ ಪದಾರ್ಥಗಳನ್ನು ನಾವು ಸೇವನೆ ಮಾಡಕೂಡದು, ಅಥವಾ ಮಾಡಿಟ್ಟ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಬಾರದು. ಗ್ರಹಣ ಮೋಕ್ಷಾನಂತರದಲ್ಲಿ ಮತ್ತೆ ಪುನಃ ನಾವು ಆಹಾರವನ್ನು ತಯಾರಿಸಿಕೊಂಡು ನಾವು ಸೇವನೆ ಮಾಡೋದ್ರಿಂದ ನಮ್ಮ ದೇಹ ಶುದ್ಧಿ, ಮನಸ್ಸು ಶುದ್ಧಿ, ಅದಕ್ಕಿಂತಲೂ ರೋಗವನ್ನು ತಡೆಯುವಂತಹ ಶಕ್ತಿ, ಅದಕ್ಕಿಂತ ಜಾಸ್ತಿಯಾಗಿ ಈ ಗ್ರಹಣದ ದೋಷಗಳಿದ್ರು ಪರಿಹಾರ, ಗ್ರಹಚಾರಗಳ ಪರಿಹಾರ, ಮತ್ತೆ ಅದಕ್ಕಿಂತ ಜಾಸ್ತಿಯಾಗಿ ಪುಣ್ಯ ಸಂಚಯನ, ಇದಿಷ್ಟನ್ನೂ ಮಾಡಿಕೊಳ್ಳುವಂತಹ ಅವಕಾಶ. ಗ್ರಹಣ ಮೋಕ್ಷಾನಂತರದಲ್ಲಿ ನಾವು ಸ್ನಾನವನ್ನು ಮಾಡಿ, ಸಚೈಲ ಸ್ನಾನ ಅಂತ ಹೇಳಿದ್ದಾರೆ. ಸಚೈಲ ಸ್ನಾನ ಅಂದ್ರೆ ನಾವು ಆ ಗ್ರಹಣ ಕಾಲದಲ್ಲಿ ಯಾವ ಬಟ್ಟೆಯನ್ನು ಹಾಕೊಂಡಿರ್ತೇವೋ ಆ ಬಟ್ಟೆ ಸಹಿತವಾಗಿ ಸ್ನಾನವನ್ನು ಮಾಡುವಂತಹದ್ದು. ನದಿ ಸ್ನಾನ ಮಾಡಬಹುದು, ಸಮುದ್ರ ಸ್ನಾನ ಮಾಡಬಹುದು. ಆದ್ರೆ ಸಮುದ್ರ ಸಮೀಪ ಹೋಗುವಾಗ ಸ್ವಲ್ಪ ಜಾಗ್ರತೆ. ಕಾರಣ ಯಾಕೆಂದ್ರೆ ಈ ಗ್ರಹಣ ಕಾಲದಲ್ಲಿ ಏನಾಗಿರ್ತದೆ ಅಂದ್ರೆ ಭರತ ಬಂದಿರುತ್ತೆ. ಭರತ ಅಂದ್ರೆ ಸಮುದ್ರಗಳು ಉಕ್ಕೇರುವಂತಹ ಸನ್ನಿವೇಶ ಇರ್ತದೆ. ಅದನ್ನ ಆ ಸಮುದ್ರಕ್ಕೆ ಸಮೀಪ ಹೋಗುವಂತ ಸ್ವಲ್ಪ ಅಪಾಯ ಜಾಸ್ತಿ. ಅಥವಾ ನದಿ ಸಂಗಮದಲ್ಲಿ, ನದಿಯ ಮೂಲದಲ್ಲಿ ಸ್ನಾನವನ್ನು ಮಾಡುವುದು, ಅಥವಾ ನಾವು ಮನೆಯಲ್ಲೇ ತೀರ್ಥ ಸ್ನಾನ, ಅರ್ಥಾತ್ ಅದನ್ನೇ ತೀರ್ಥ ಅಂತ ಭಾವನೆಯನ್ನು ಮಾಡಿಕೊಂಡು ಸ್ನಾನವನ್ನು ಮಾಡುವುದೆಂದರೂ ಸಹಿತವಾಗಿ ಆ ಗ್ರಹಣದ ಕರಿಯ ದೋಷ ಏನಿರ್ತದೆಯೋ ಆ ದೋಷ, ಅದು ಕರಿಯ ಅಂದ್ರೆ ಇಲ್ಲಿ ಕತ್ತಲೆ ಅಂತ, ಆ ಕತ್ತಲೆಯ ದೋಷ ಏನಿರ್ತದೆಯೋ ಆ ದೋಷವನ್ನೆಲ್ಲ ನಾವು ಕಳ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಇಲ್ಲಿ ಮುಖ್ಯ ಗ್ರಹಣ ಆಚರಣೆ ಏನು ಅಂತಂದ್ರೆ ಪುಣ್ಯ ಸಂಚಯನ. ಹೌದು, ಅದೇ ಆಗಿರುವಂತದ್ದು. ಹಾಗಾದ್ರೆ ನಕ್ಷತ್ರ ಅವರೇ, ಈಗ ಇವತ್ತಿನ ದಿನ ಶ್ರಾದ್ದಾದಿಗಳನ್ನ ಮಾಡಬಾರದು, ಅದು ನಿಷಿದ್ಧ ಅಂತ ಕೆಲವರು ಹೇಳ್ತಾರಲ್ಲ, ಯಾಕೆ? ಆರಂಭದಲ್ಲಿ ಇಲ್ಲಿ ನಿರ್ಣಯ ಮಾಡಿತ್ತು ನಾವು, ಏನು ಏಕಾದಶಿಗೆ ಸಾಮ್ಯತೆಯ ರೂಪದಲ್ಲಿ ಗ್ರಹಣ ಕಾಲ ಉಂಟು ಅಂತ. ಸಹಜವಾಗಿಯೇ ಒಂದು ಸಿದ್ಧಾಂತದ ಚಿಂತನೆಯ ತಳಹದಿಯಲ್ಲಿ ಈಗ ಶ್ರಾದ್ದಾದಿಗಳಲ್ಲೂ ಉಪವಾಸ ಮಾಡ್ತಾರಲ್ವಾ, ಎಲ್ಲ ಅಪರ ಕಾರ್ಯಗಳ ಮುಗಿಯೋ ತನಕನೂ ಊಟ ತಿಂಡಿ ಮಾಡಲ್ಲ. ಅಲ್ಲ, ಇಲ್ಲಿಯ ವಿಶೇಷತೆಯೇ ಬೇರೆ. ಕಾರಣ ಯಾಕೆಂದ್ರೆ ಈಗ ಗ್ರಹಣ ಹಿಡಿಯೋದು ಅಪರಾಹ್ನ ಕಾಲದಲ್ಲಿ. ಹೌದು, ಅಲ್ಲೂ ಬರುವುದು ಏನು ಅಂದ್ರೆ ಅಪರಾಹ್ನ ಕಾಲದಲ್ಲೇ ನಾವು ಪಿಂಡದಾನ ಮಾಡಬೇಕು. ಅದಕ್ಕೆ ಕುತಪ ಕಾಲ ಅಂತ ಹೇಳ್ತೇವೆ. ಕುತಪ ಕಾಲ ಅಂತ ಹೇಳ್ತೇವೆ. ಅದನ್ನ ಕುತಪ ಕಾಲದಲ್ಲಿ ಪಿಂಡದಾನಾದಿಗಳನ್ನು ಮಾಡುವಾಗ ಅದು ಆ ಸಂದರ್ಭ ಬಂದಿರುತ್ತದೆ. ಯಾವುದು ಗ್ರಹಣ ಅದನ್ನ ನಮಗೆ ಇಲ್ಲಿ ಏನ್ ಹೇಳಿದ್ದಾರೆ, ಬೆಳಗ್ಗೆ 9:23 ಆಹಾರ ಸೇವಿಸತಕ್ಕದ್ದಲ್ಲ ಹೇಳಿದಾಗ ಆ ಶ್ರಾದ್ದಾದಿಗಳನ್ನ ಮಾಡಿದಂತಹ ಇದನ್ನ ಏನು ಮಾಡ್ತಾರೆ, ಇಲ್ಲಿ ಶೇಷವನ್ನ ಅನ್ನಶೇಷೋಪಸ್ಥಿ ಕಿನ್ ಕ್ರಿಯತಾಮ್ ಅಂತ ಕೇಳ್ತಾರೆ. ಸ್ವೀಕಾರಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಪಿತೃಶೇಷವನ್ನ ಸ್ವೀಕಾರಕ್ಕೆ ಅವಕಾಶ ಇಲ್ಲ ನಮಗೆ. ಕಾರಣ ಅದೇ, ಈಗ ಪಿತರಹ ಪ್ರಪಿತರಹ 3 ಜನರಿಗೂ ಕೂಡ ಆ ಸಂದರ್ಭದಲ್ಲಿ ಅವ್ರಿಗೂ ಕೂಡ, ಆ ಆತ್ಮಗಳಿಗೂ ಕೂಡ ನಾವು ಪಿಂಡ ಪ್ರದಾನವನ್ನ ಮಾಡೋದು ನಿಷಿದ್ಧ, ಬೇಡ. ಅಂದ್ರೆ ನಾಳೆಯ ದಿವಸ ಶ್ರಾದ್ದ ಮಾಡತಕ್ಕಂಥವ್ರು, ಈ ಗ್ರಹಣ ಕಾಲದಲ್ಲಿ ಶ್ರಾದ್ದವನ್ನು ಮಾಡತಕ್ಕಂಥವ್ರು ಏನ್ ಮಾಡ್ಬೇಕು ಅಂದ್ರೆ ಇವತ್ತಿನ ದಿವಸ ಉಪವಾಸವಿದ್ದು ನಾಳೆಯ ದಿವಸ ಆ ಶ್ರಾದ್ದವನ್ನು ಮಾಡ್ಬೇಕು. ಅದರಲ್ಲಿ ಯಾವ ದೋಷಗಳು ದೋಷವೂ ಉಂಟಾಗಲ್ಲ. ನಿನ್ನೆ ಮಾಡಬೇಕಾಗಿದ್ದ ಶ್ರಾದ್ದವನ್ನ ಇವತ್ತಿನ ದಿವಸ ಮಾಡ್ತೇನೆ ಅಂತ ಸಂಕಲ್ಪ ಮಾಡಬೇಕು. ಇನ್ನು ಮತ್ತೊಂದು ಸಾಮಾನ್ಯವಾಗಿ ನೀವು ಹೇಳ್ತಾ ಇದ್ರಿ ಗುರುಗಳೇ, ಏನಂತಂದ್ರೆ ಈಗ ಹಬ್ಬ ಹರಿದಿನಗಳನ್ನ ನಾವು ವರ್ಷ ಪೂರ್ತಿ ಮಾಡ್ತೀವಿ, ವರ್ಷ ಆ ದಿನ ಬಂದಾಗ ನಾವು ಆಚರಣೆ ಮಾಡ್ಬಿಡ್ತೀವಿ. ಗ್ರಹಣಗಳು ಹಾಗಲ್ಲ, ನಮ್ಮ ಕೈಯಲ್ಲಿ ಇರ್ತಕ್ಕಂಥದ್ದಲ್ಲ. ಗ್ರಹಣವಾದಾಗ ನಾವು ಅದ್ರ ಬಗ್ಗೆ ಮಾತನಾಡಬೇಕಾಗುತ್ತೆ. ಹಾಗಾಗಿ ಗ್ರಹಣದ ದಿನವನ್ನು ನಾವು ಯಾಕೆ ಹಬ್ಬ ಅನ್ಕೊಳ್ಬಾರ್ದು, ಯಾಕೆ ನಾವು ಅವತ್ತು ದೇವಸ್ಥಾನಕ್ಕೆ ಹೋಗಿ ದೇವರ ಆರಾಧನೆಯನ್ನ ಮಾಡಬಾರ್ದು, ಯಾಕೆ ದೇವಸ್ಥಾನಗಳು ಬಾಗಿಲು ಹಾಕ್ಬಿಡ್ತವೆ ಅಂತಕ್ಕಂಥದ್ದು ನೋಡಿ. ಉದಾಹರಣೆಗೆ ಈಗ ನಾವು ದೇವತಾ ಚಿಂತನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಸೂರ್ಯ ಮತ್ತು ಚಂದ್ರನ ಪ್ರಧಾನವಾಗಿ ಇಟ್ಟುಕೊಂಡಿದ್ದೇವೆ, ಹೌದಲ್ವಾ? ಅದಕ್ಕೆ ನಾವು ಹೇಳ್ತೇವೆ ಪುಣ್ಯಾಹ ಅಂತ ಹೆಸರು. ಪುಣ್ಯಾಹ ಅಂತಂದ್ರೆ ಏನು? ಇವತ್ತಿನ ದಿವಸ ಪುಣ್ಯವಾದಂತಹ ದಿವಸ. ಆಹ ಅಂದ್ರೆ ಹಗಲು ಅಂತ. ಸೂರ್ಯ ಉದಯದಿಂದ ಸೂರ್ಯ ಅಸ್ತದವರೆಗೆ ನಾವು ಸೂರ್ಯ ಉಪಾಸನೆ. ಸರಿ. ಸೂರ್ಯನು ಮುಳುಗಿದ ನಂತರದಲ್ಲಿ ಬೆಳಗ್ಗೆವರೆಗೆ ನಾವು ಚಂದ್ರನ ಉಪಾಸನೆ ವಿಶೇಷವಾಗಿ ಮಾಡುವಂತಹದ್ದು. ಈ ಸೂರ್ಯ ಚಂದ್ರನ ಪ್ರಧಾನವಾಗಿ ನಾವು ದೇವತೆಗಳಿಗೂ ಹೋಲಿಸಿಕೊಳ್ತೇವೆ. ಅರ್ಥಾತ್ ಅವರಿಗೆ ಗ್ರಸ್ತವಾಗಿದ್ದಾಗ ಆ ದೇವತೆಗಳೆಲ್ಲವೂ ಸಹಿತವಾಗಿ ಗ್ರಸ್ತವಾದಾಗೆ, ದೇವತೆಗಳೆಲ್ಲರೂ ಸಹಿತವಾಗಿ ಸುಪ್ತವಾದಾಗೆ. ಆದ್ರಿಂದ ಆ ಸುಪ್ತವಾದಂತಹ ದೇವತಾ ಸಮಯದಲ್ಲಿ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡುವುದರಿಂದ
ಕೆಲವಷ್ಟು ನಮಗೆ ಅಪಾಯಗಳೇ ಬರುವಂತಹ ಸನ್ನಿವೇಶಗಳು ಬರ್ತದೆ. ಅರ್ಥಾತ್ ಆ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು, ಪುಣ್ಯ ಸಂಚಯನ ಮಾಡಬೇಕು ಅಂದ್ರೆ ನಮ್ಮ ದೇಹವನ್ನು ದಣಿಸಬೇಕು, ಸಾಕಷ್ಟು ಜಪತಪಾದಿಗಳನ್ನು ಮಾಡಬೇಕು. ಹೀಗಾಗಿ ಜಪ ಮಾಡುವವನಿಗೆ, ತಪ ಮಾಡುವವನಿಗೆ ನೋಡಿ, ಅಲ್ಲಿ ಜಪತೋ ನಾಸ್ತಿ ಪಾತಕಂ ಅಂತ ಹೇಳಿದ್ದಾರೆ, ಕೃಷಿತೋ ನಾಸ್ತಿ ದುರ್ಭಿಕ್ಷಂ. ಕೃಷಿಕನಿಗೆ ದುರ್ಭಿಕ್ಷ ಇಲ್ವಂತೆ, ಜಪ ಮಾಡುವವನಿಗೆ ಪಾತಕ ಇಲ್ವಂತೆ. ಆ ಜಪವನ್ನು ನಾವು ಇಂತಹ ಸಂದರ್ಭದಲ್ಲಿ ಪರ್ವಕಾಲದಲ್ಲಿ ಮಾಡಿಕೊಂಡ್ರೆ ನಮಗೆ ಮುಂದೊಂದು ದಿವಸ ಕಷ್ಟ ಕಾಲದಲ್ಲಿ ಅದು ನಮಗೆ. ಇನ್ನು ನಕ್ಷತ್ರ ಅವರೇ, ನಾವು ಇವತ್ತು ಈ ಚರ್ಚೆಯಲ್ಲಿ ಗ್ರಹಣದ ದಿನವಾದ ಇವತ್ತು ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತನಾಡಿದ್ವಿ ಅಲ್ವಾ? ಏನು ಮಾಡಬಾರದು ಹಾಗಾದ್ರೆ ಇವತ್ತು? ಪುಣ್ಯದ ಕೆಲಸವನ್ನ ಒಂದು ಬಿಟ್ಟು ಇನ್ನುಳಿದದ್ದು ಏನನ್ನೂ ಮಾಡಬಾರದು ಅಂತ ಸಂಕ್ಷಿಪ್ತವಾಗಿ. ಪ್ರತಿನಿತ್ಯವೂ ಮಾಡತಕ್ಕಂಥದ್ದೇ ಅಲ್ವಾ? ಅಲ್ಲ, ಈಗ ಕೆಲವರು ಹೇಳ್ತಾರೆ ಇವತ್ತಿನ ದಿನ ನಾವು ಕ್ಷೌರವನ್ನ ಮಾಡಿಸ್ಕೊಳ್ಬಾರದು. ಖಂಡಿತ ಇಲ್ಲಿ ನೋಡಿ, ಮುಖ್ಯವಾಗಿ ಮನುಷ್ಯನ ಜೀವನ ಶೈಲಿಗೆ ಅನುಗುಣವಾಗಿ ಅವನ ಚಿಂತನಾ ಲಹರಿಗಳನ್ನುವಂತಹದ್ದು ಹೊರಹೊಮ್ಮುತ್ತಾ ಇರುತ್ತೆ. ನೀವೇ ಕೇಳಿದಾಗೆ ಗ್ರಹಣವನ್ನ ಹಬ್ಬವಾಗಿ ಆಚರಿಸೋದು ಯಾಕೆ ತಪ್ಪಾಗತ್ತೆ ಅನ್ನುವಂಥದ್ದು ಕಾರಣ, ಗಣಿತಶಾಸ್ತ್ರದಲ್ಲಿ ನಭೋಮಂಡಲದಲ್ಲಿ ಯಾವಾಗಲೋ ಒಮ್ಮೆ ಆಗತಕ್ಕಂತಹ ಕೌತುಕ ಇಷ್ಟೆಲ್ಲ ಪುಣ್ಯ ಪ್ರಾಪ್ತಿ ಆಗ್ತದಂತಾದ್ರೆ ಯಾಕೆ ಮಾಡಬಾರದು? ಅದಕ್ಕೆ ಶಾಸ್ತ್ರೀಯವಾದಂತಹ ಒಂದು ಉತ್ತರಗಳು ಸಿಕ್ಕಿ. ಹಾಗೆ ಮನುಷ್ಯನ ಚಿಂತನಾ ಲಹರಿ ಅನ್ನುವಂತಹದ್ದು ಬಹಳ ಭಿನ್ನತೆಯಿಂದ ಕೂಡಿರುತ್ತದೆ. ಒಬ್ಬನಿಗೆ ಬಡವನಿಗೆ ಊಟೋಪಚಾರವನ್ನ ಉಣಬಡಿಸುವುದೇ ಪುಣ್ಯದ ಚಿಂತನೆ ಆದ್ರೆ, ಇನ್ನೊಬ್ಬನಿಗೆ ವಿಗ್ರಹದ ಮುಂದೆ ಕೂತು ಪೂಜೆ ಮಾಡುವುದೇ ಅದೊಂದು ಪುಣ್ಯದ ಚಿಂತನೆ. ಇನ್ನೊಬ್ಬನಿಗೆ ಪಂಚೇಂದ್ರಿಯಗಳನ್ನ ನಿಗ್ರಹಿಸಿಕೊಂಡು ತದೇಕ ಚಿತ್ತದಿಂದ ಧ್ಯಾನ ಮಾಡುವುದು ಒಂದು ಪುಣ್ಯದ. ಹಾಗೆ ಕೆಲವರಿಗೆ ಕರ್ತವ್ಯ ನಿಷ್ಠೆಯನ್ನ ಮೆರೆಯುವುದೇ. ಈಗ ಉದಾಹರಣೆಗೆ ನಿಮ್ಮ ಸಿಬ್ಬಂದಿ ವರ್ಗಕ್ಕೆ ಜಪ ಮಾಡ್ತಾ ಕೂತ್ಕೊಳ್ಳಿ ಹೇಳಿದ್ರೆ ನಿಮ್ಮ ಸಂಸ್ಥೆ ಮುನ್ನಡೆಯುವುದು ಹೇಗೆ ಅನ್ನೋದು. ಹಾಗೆ ಧರ್ಮದ ತಳಹದಿಯ ಚಿಂತನೆಯನ್ನ ಅವನವನ ಚಿಂತನ ಅನುಗುಣವಾಗಿ ಅದನ್ನ ಕೆಲಸವೇ ಅವರ ಧ್ಯಾನ ಅಂತ ಚಿಂತನೆ ಮಾಡುವವನಿಗೆ ಖಂಡಿತವಾಗಿ ಆ ಕೆಲಸವನ್ನ ನಡೆಸುವುದರಿಂದಲೇ ಪುಣ್ಯ ಫಲ ಅಂತ ನಾನು ಅದನ್ನ ಗಂಟಾಘೋಷ. ಯಾಕೆಂತಂದ್ರೆ ಸಾಮಾನ್ಯವಾಗಿ ಗುರುಗಳೇ, ಈ ಗ್ರಹಣದ ಸಂದರ್ಭದಿಂದ ಗ್ರಹಣ ಮೋಕ್ಷವಾಗೋ ತನಕ ಹಲ್ಲುಜ್ಜಬಾರದು, ಆಯ್ತಾ, ಕ್ಷೌರವನ್ನ ಮಾಡಬಾರದು, ಎಣ್ಣೆ ಹಚ್ಕೋಬಾರದು. ನೋಡಿ, ಅಲ್ಲಿ ಎಲ್ಲವೂ ಕೂಡ ಬಹಳ ವೈರಾಗ್ಯದ ಚಿಂತನೆ ಇದೆ. ನಮ್ಮ ಲೌಕಿಕವಾದಂತಹ ಆಕರ್ಷಣೀಯ ಚಿಂತನೆಗಳನ್ನ ಬಿಟ್ಟು ದೇವತಾರಾಧನೆಯನ್ನ ಮಾಡುವಲ್ಲಿ ಒಂದು ದೈಹಿಕವಾದಂತಹ ದಣಿವನ್ನ ಕಂಡುಕೊಳ್ಳುವಂತಹದ್ದು, ಇನ್ನೊಂದು ಮಾನಸಿಕವಾದಂತಹ ದಣಿವನ್ನ ಕಂಡುಕೊಳ್ಳುವಂತಹದ್ದು. ಎರಡು ಕಾಯ ವಾಚ ಮನಸ ತ್ರಿಕರಣ ಶುದ್ಧಿ ಅಂತ ಚಿಂತನೆ ಮಾಡುತ್ತೇವೆ. ಹೀಗಿರುವಾಗ ಸೌಂದರ್ಯದ ಮೇಲೆ ನಮ್ಮ ಗಮನ ಅಥವಾ ಹೊಟ್ಟೆ ತುಂಬಿಸಿಕೊಳ್ಳುವಂತಹ ಗಮನ ಇತ್ಯಾದಿ ಗಮನಗಳು ಯಾವುದೂ ಇರಬಾರದು. ಅಲ್ಲಿ ಮಾನಸಿಕವಾದಂತಹ ಒಂದು ಕೇಂದ್ರೀಕರಣವಾದಂತಹ ಚಿಂತನೆಯನ್ನ ಇರಿಸಬೇಕು. ದೇವತಾರಾಧನೆಗೆ ಅದು ಬಹಳ ಮುಖ್ಯವಾದದ್ದು. ಮತ್ತೊಂದು ವಿಚಾರ ಏನಂತಂದ್ರೆ, ಸಾಧಾರಣವಾಗಿ ಗ್ರಹಣ ಹಿಡಿದಂತಹ ಸಂದರ್ಭದಲ್ಲಿ ಗರ್ಭಿಣಿ ಸ್ತ್ರೀಯರು ಹೊರಬಂದು ಗ್ರಹಣವನ್ನು ನೋಡಬಾರದು. ಕಾರಣ ಯಾಕೆಂದ್ರೆ ಗರ್ಭದಲ್ಲಿರುವಂತಹ ಮಗುವಿನ ಮೇಲೆ, ಶಿಶುವಿನ ಮೇಲೆ ಅದು ಪರಿಣಾಮ ವೈಜ್ಞಾನಿಕವಾಗಿ ಕೂಡ ಪ್ರೂವ್ ಆಗಿದೆ. ಹೌದೌದು, ಖಂಡಿತವಾಗಿ. ಮತ್ತೆ ಆ ಸಂದರ್ಭದಲ್ಲಿ ಕತ್ತರಿಯಲ್ಲಿ ಕತ್ತರಿಸುವಂತಹದ್ದು ಅಥವಾ ಉಗುರನ್ನು ತೆಗೆಯುವಂತಹದ್ದು, ಶರೀರಕ್ಕೆ ಯಾವುದೇ ಒಂದು ಗಾಯವನ್ನು ಮಾಡಿಕೊಂಡ್ರೆ ಆ ಗಾಯ ಉಲ್ಬಣವಾಗ್ತದೆ, ಜಾಸ್ತಿ ಆಗ್ತದೆ ಬಿಟ್ರೆ ಅದು ಕಡಿಮೆಯಾಗುವ ಲಕ್ಷಣಗಳು ಕಡಿಮೆ ಇರ್ತದೆ. ಖಂಡಿತ. ಆಮೇಲೆ ಇನ್ನೊಂದು ಪ್ರಮುಖವಾದಂತಹ ಪ್ರಶ್ನೆ ಗುರುಗಳೇ, ಈ ಗ್ರಹಣದ ಪರಿಣಾಮ ಅದು ಎಷ್ಟು ಕಾಲ ಇರಬಹುದು ಅಂತ, ಅದು ಶುಭ ಫಲವಾಗ್ಲಿ ಅಶುಭ ಫಲವಾಗ್ಲಿ ಅಥವಾ ಪರಿಣಾಮ ಆಗ್ಲಿ, ಈಗ ಇವತ್ತಿನ ದಿನದ ಪರಿಣಾಮ ಎಷ್ಟು ಹೊತ್ತಿರಬಹುದು ಅಂತಕ್ಕಂಥದ್ದು. ನೋಡಿ, ಈಗ ಗ್ರಹಣದ ಇದು ಏನು ಅಂದ್ರೆ, ನಮಗೆ ಗ್ರಹಣದ ಹಿಡಿದಲ್ಲಿಂದ ಮೋಕ್ಷ ಪರ್ಯಂತ ಅಂತ ನಾವು ಒಂದು ಉದಾಹರಣೆ, ಯಾಕಂದ್ರೆ ಮೋಕ್ಷಾನಂತರದಲ್ಲಿ ಭೋಜನ ಮಾಡತಕ್ಕದ್ದು ಅಷ್ಟು ಮಾತ್ರ ಅಂತ ಇಟ್ಕೊಂಡ್ರು ಸಹಿತವಾಗಿ, ಸಾಧಾರಣ ಯಾವುದೇ ಒಂದು ಗ್ರಹಣ ಆದ್ರೂ ಸಹಿತವಾಗಿ 24 ತಾಸು ಅಂದ್ರೆ ಒಂದು ದಿವಸದವರೆಗೆ ಅದರ ಪರಿಣಾಮಗಳು ಇದ್ದೇ ಇರುತ್ತೆ. ಆದ್ದರಿಂದ ಈ ದೇವಾಲಯಗಳಲ್ಲಿ ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಈ ಗ್ರಹಣ ಮೋಕ್ಷ ಆದ ನಂತರದೇ ಮತ್ತೆ ಪುನಃ ದೇವಸ್ಥಾನದ ಬಾಗಿಲನ್ನು ತೆಗೆದು ದೇವಸ್ಥಾನವನ್ನು ಶುದ್ಧೀಕರಿಸಿ ದೇವರಿಗೆ ಪುನಃ ಅಭಿಷೇಕವನ್ನು ಮಾಡಿ ಅಲಂಕಾರ ಮಾಡಿ ರಾತ್ರಿ ಕಾಲದಲ್ಲಿ ಪೂಜೆ ಮಾಡ್ತಾರೆ. ರಥೋತ್ಸವ ಮಾಡುವವರು ಸಹಿತ ಅಷ್ಟು ರಥೋತ್ಸವವನ್ನು ಮಾಡುವಂತಹ ಪದ್ಧತಿ ಇದೆ. ಅದಕ್ಕೆ ಕಾರಣ ಏನಂದ್ರೆ ಮೋಕ್ಷಾನಂತರದಲ್ಲಿ ಹೇಳುವಂತಹದ್ದು. ಯಾಕೆಂದ್ರೆ ಒಂದು ದಿವಸದವರೆಗೆ ಬಿಡುವುದರಿಂದ ಏನಾಗುತ್ತೆ ಅಂದ್ರೆ ಎಷ್ಟೋ ಕೆಲಸ ಕಾರ್ಯಗಳು ನಿಂತು ಹೋಗುವ ಸಂದರ್ಭ ಇರುತ್ತೆ. ಆದ್ರಿಂದ ಗ್ರಹಣ ಹಿಡಿದಲ್ಲಿಂದ ಮೋಕ್ಷ ಪರ್ಯಂತರವಾಗಿ ಮಾತ್ರ ನಾವು ಅದನ್ನು ಆಚರಣೆಯನ್ನು ಮಾಡಿದಲ್ಲಿ ನಮಗೆ ಖಂಡಿತವಾಗಿಯೂ ಎಲ್ಲಾ ಕೈಂಕರ್ಯಕ್ಕೂ ಅನುಕೂಲ ಉಂಟಾಗ್ತದೆ. ಈಗ ನಕ್ಷತ್ರ ಅವರೇ, ಈಗ ಬೆಂಗಳೂರಿನಂತಹ ಒಂದು ಜನನಿಬಿಡ ಪ್ರದೇಶಗಳಲ್ಲಿ ಎಷ್ಟೋ ಜನಗಳಿಗೆ ಗ್ರಹಣದ ಅರಿವೇ ಇರಲ್ಲ. ಈಗ ನಾವು ಇವತ್ತು ರಾತ್ರಿ MG ರಸ್ತೆಗೆ ಹೋದ್ರೆ ಎಲ್ಲಾ ಚಾಟ್ ಸೆಂಟರ್ ಇಂದ ಹಿಡಿದು ಅದರಿಂದ ಎಲ್ಲವೂ ಇರುತ್ತೆ, ಹೋಟೆಲ್ಗಳು ತೆರೆದಿರುತ್ತೆ, ಜನ ಹೋಗ್ತಾ ಇರ್ತಾರೆ, ತಿಂತಾ ಇರ್ತಾರೆ, ಬರ್ತಾ ಇರ್ತಾರೆ. ಅವರೆಲ್ಲ ಅಂತಾರಪ್ಪ ನಾಳೆ ನಮ್ಗೇನು ಆಗ್ಲೇ ಇಲ್ಲ ಅಂತಂತಾರೆ. ಇದಕ್ಕೇನು ಉತ್ತರ ಕೊಡ್ಬೋದು ಹಾಗಾದ್ರೆ ನಾವು? ಖಂಡಿತ ಉತ್ತರ ಇದೆ. ಒಂದು ಹೇಳುತ್ತೇನೆ,
ಆಧ್ಯಾತ್ಮಿಕವಾದಂತಹ ಅನುಭವ ಅನ್ನುವಂತಹದ್ದು ಅದು ಶೀಘ್ರ ಅಂತಲ್ಲ. ಅದನ್ನ ನಾವು ಸಹಜವಾಗಿ ಜ್ಯೋತಿಷಾಸ್ತ್ರದ ಚಿಂತನೆ ಮಾಡಿದ್ರೆ ಪದವೀಂ ಪೂರ್ವ ಪುಣ್ಯಾನಾಮ್ ಅಂತ ಹೇಳ್ತೇವೆ. ಎಲ್ಲವುದಕ್ಕೂ ಕೂಡ ಪೂರ್ವಾರ್ಜಿತವಾದಂತಹ ಸುಕೃತ ದುಷ್ಕೃತಗಳು ಅಂತ. ನಮಗೆ ಸರಿತಪ್ಪುಗಳ ಪಾಪ ಪುಣ್ಯಗಳನ್ನ ನಾವು ಇವತ್ತಿನ ಭಾಷೆಯಲ್ಲಿ ಹೇಳುದಿದ್ರೆ ರೈಟ್ ರೂಟ್ ಆರ್ ರಾಂಗ್ ರೂಟ್ ಅಂತ, ಸರಿಯಾದ ದಾರಿ ತಪ್ಪಿನ ದಾರಿ ಅಂತ. ನೀವು ಕೇಳ್ತೀರಿ ಆಹಾರಗಳನ್ನೆಲ್ಲ ಸ್ವೀಕಾರ ಮಾಡ್ತಾರೆ, ಅವರಿಗೆ ಪರಿವೇ ಇಲ್ಲ. ಸತ್ಯ, ಆ ಸಂದರ್ಭದಲ್ಲಿ ಅದರ ಪರಿಣಾಮಗಳು ಪ್ರಕೃತಿಯ ಮೇಲೆ ಸೂರ್ಯಚಂದ್ರರ ಕಿರಣಗಳು ಬೀಳುವಾಗ ಅದರಲ್ಲಿ ಆ ಜೀವ ಸಂಕುಲ ಈ ಜೀವ ಸಂಕುಲ ಅನ್ನುವ ಪರಿಭೇದ ಇಲ್ಲದೆ ಎಲ್ಲವುದರ ಮೇಲೆ ಬೀಳುವುದರಿಂದ ಇದರ ಪ್ರತಿಯೊಂದು ನೆಗೆಟಿವ್ ಕಿರಣಗಳ ಒಂದು ಪರಿಣಾಮಗಳನ್ನುವಂತಹದ್ದು ಪ್ರತಿಯೊಂದು ಜೀವಿಯ ಮೇಲೆ ಬೀಳುತ್ತೆ. ಅದರಲ್ಲಿ ಅನುಮಾನವೇ ಇಲ್ಲ. ಬಿದ್ದ ಪರಿಣಾಮಗಳೇನಿದೆ ಅವರ ಅರಿವಿಗೆ ಬಾರದಿರಬಹುದು, ಆಗಿರಬಹುದು. ಆ ಪರಿಣಾಮವನ್ನ ಬೇರೆ ಕಾರಣಗಳು ಕೊಟ್ಟು ತಪ್ಪಿಸಿಕೊಳ್ಳಬಹುದು. ಇದೇ ಕಾರಣ ಅಂತ ನಿರ್ಣಯಿಸದೆ ಇರಬಹುದು ನಾಸ್ತಿಕರಾದವರು. ಆಸ್ತಿಕರಾದವರು ಇದೇ ಪರಿಣಾಮದಿಂದ ಆಯಿತು ಅಂತ ಅವರ ನಂಬಿಕೆಗೆ ತಕ್ಕಂತೆ. ಮತ್ತೊಂದು ಸಾಧ್ಯತೆ ಇದೆ. ಈಗ ಒಬ್ಬ ಕೃಷಿಕ ಇರ್ತಾನೆ. ಆ ಕೃಷಿಕನು ತನ್ನ ಭೂಮಿಯಲ್ಲಿ ಏನ್ ಮಾಡ್ತಾನೆ, ಬೀಜವಾಪನವನ್ನು ಮಾಡ್ತಾನೆ, ಬೀಜವನ್ನು ಬಿತ್ತಾನೆ. ತಕ್ಷಣ ಅದು ಫಲ ಕೊಡ್ತದೆಯಾ? ಕಾಲಾನಂತರ, ಅಂದ್ರೆ ಬಹಳ ಕಾಲದವರೆಗೆ ಅದನ್ನ ಅವನು ಸಂರಕ್ಷಣೆ ಮಾಡಿದ ನಂತರದಲ್ಲಿ ಸಿಗ್ತದೆ. ಅದೇ ರೀತಿಯಲ್ಲಿ ಒಂದು ಮಗುವಿನ ಉತ್ಪತ್ತಿ ಆದ್ರೂ 9 ತಿಂಗಳ ಕಾಯ್ಬೇಕಲ್ವಾ? ಅದೇ ರೀತಿಯಾಗಿ ಇದರ ಪ್ರಭಾವವು ಸಹಿತ ಈ ಕಾಲಾನಂತರದಲ್ಲಿ ಗೋಚರಕ್ಕೆ ಫಲವನ್ನು ಕೊಡ್ತದೆ. ಆದ್ರಿಂದ ಎಲ್ಲಾ ಗ್ರಹಗಳು ದುರ್ಬಲವಾದ ಸ್ಥಿತಿಯಲ್ಲಿ ಅನುಭವ ಬರುತ್ತೆ. ಎಸ್ ಗುರುಗಳೇ, ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ, ಸಾಕಷ್ಟು ವಿಚಾರ ತಿಳಿಸ್ಕೊಟ್ರಿ. ಧನ್ಯವಾದ ಗುರುಗಳೇ ತಮಗೆ. ನಮಸ್ಕಾರಗಳು. ನಕ್ಷತ್ರ ಅವರೇ, ತಮಗೂ ಕೂಡ ಧನ್ಯವಾದ. ಎಸ್, ನಾನು ಆರಂಭದಲ್ಲೇ ನಿಮಗೊಂದು ಮಾತು ಹೇಳಿದೆ. ಗ್ರಹಣ, ಚಂದ್ರಗ್ರಹಣ ಅಂದ ತಕ್ಷಣ ಹೆದರಿಕೆ ಪಟ್ಕೊಂಡಿರ್ತಾರೆ. ಇವತ್ತಿನ ಈ ಚರ್ಚೆಯಲ್ಲಿ ನಾನು ಆ ಹೆದರಿಕೆಯನ್ನು ಹೋಗಲಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ. ಬಹುತೇಕ ಆ ಒಂದು ನಿಟ್ಟಿನಲ್ಲಿ ನಾನು ಯಶಸ್ವಿಯಾಗಿದ್ದೀನಿ ಅಂತ ಅನ್ಕೋತೀನಿ. ಯಾಕೆಂದರೆ ಗ್ರಹಣ ಅಂದ ತಕ್ಷಣ ಮನೆ ಒಳಗಡೆನೆ ಕೂತ್ಕೊಂಡ್ಬಿಡೋದು, ಹೊರಗಡೆ ಬರದೇ ಇರತಕ್ಕಂಥದ್ದು, ಅನವಶ್ಯಕವಾದಂತಹ ಧಾವಂತವನ್ನು ಪಡ್ತಕ್ಕಂಥದ್ದು, ಇದು ಯಾವುದೂ ಕೂಡ ಬೇಡ. ನಿಮ್ಮ ದೈನಂದಿನ ಕೆಲಸ ಕಾರ್ಯಗಳು ಹಾಗೇ ಇರುತ್ತೆ. ಇಲ್ಲಿ ಮತ್ತೊಂದಿದೆ, ಅರಿವಿಗೆ ಬಾರದೆ ಮಾಡದಂತಹ ತಪ್ಪಿಗೆ ಯಾವತ್ತೂ ಕ್ಷಮೆ ಇರುತ್ತೆ. ಅರಿವಿಗೆ ಬಂದು ಮಾಡುವಂತಹ ತಪ್ಪು ನಿಜವಾದ ತಪ್ಪು. ಹಾಗಾಗಿ ಇಲ್ಲಿ ತನಕ ಇವರಿಬ್ಬರು ಕೂಡ ಏನು ಹೇಳಿದರೆ ಆ ಎಲ್ಲವನ್ನ ಕೂಡ ನೀವು ಆಚರಣೆಗೆ ತಂದು ನಂಬಿಕೆಯಿಂದ ಆಚರಣೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಖಂಡಿತವಾಗಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಯಾರೂ ಕೂಡ ಗ್ರಹಣ ಅಂತ ಹೆದರ್ಕೊಳ್ಳೋದು ಬೇಡ. ಬಹಳ ಖುಷಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದ.